ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದೀಗ ಹೇಳಿದ್ದದು ಯಾವ ಗ್ರಂಥ ರೀ? ಅದು ಬ್ರಹ್ಮ ಏನದಲ್ಲ, ಬ್ರಹ್ಮ ಸಿದ್ಧಾಂತ ಮಾಲೆ. ಬ್ರಹ್ಮ ಸಿದ್ಧಾಂತ ಮಾಲೆ ಯಾರದ್ರಿ ಇದು? ಖಂಡೋ ಬಾಬಾ ಕೃಷ್ಣ ಗರ್ದೆ, ಖಂಡೋ ಬಾಬಾ ಗರ್ದೆ ಅಂತ. ಖಂಡೋ ಬಾಬಾ, ಖಂಡೋ ಕೃಷ್ಣ ಗರ್ದೆ ರೀ. ಅದ ಕೃಷ್ಣ ಬಾಬಾ ಅಂತ ಅಂತಾರ. ಬಾಬಾ ಖಂಡೋ ಕೃಷ್ಣ ಗರ್ದೆ. ಈಗ ಇದು ಓದ್ಲಕತ್ತಿರಲ್ಲ, ವಿಚಾರ ಚಂದ್ರೋದಯದೊಳಗಿರೋ ಶಬ್ದಗಳೇ ಇದ್ರಾಗ ಅದಾವ. ಹೌದ್ರಿ, ಅದ್ರಾಗ ಅದಾವ. ಮತ್ತ ನಿಮಗ ಸಂಪೂರ್ಣ ವಿಶೇಷಾರ್ಥ ಚಂದ್ರಿಕೆ ಬುಕ್ ಅದ ನಿಮ್ ಕೈಯಾಗ, ಎಕ್ಸ್ಪ್ಲನೇಷನ್ ಮಾಡಿದ್ದೆ ಬುಕ್ ಅದ ನಿಮ್ ಕೈಯಾಗ. ಈಗ ನೀವ್ ಏನ್ ಮಾಡ್ಬೇಕಂದ್ರೆ, ಆ ಗ್ರಂಥನೇ ನೀವು ಓದ್ಬೇಕಾಗಿತ್ತು ಅಂತಂದ್ರ ಆ ಶಬ್ದಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನ ನೀವು ಮೊದಲು ನೋಟ್ಸ್ ಮಾಡ್ಕೋಬೇಕು. ಒಂದು ಪೆನ್ನ ಕಾಪಿ ಇಟ್ಕೊಂಡು ನೀವು ಆ ಬುಕ್ನಾಗ ಇದ್ದದ್ದು ಉಚ್ಚಾರನೂ ಸ್ಪಷ್ಟ ಆಗ್ತಾ ಇಲ್ಲ, ಎಕ್ಸ್ಪ್ಲನೇಷನ್ ಅಂತೂ ಏನೂ ಇಲ್ಲ, ಅಲ್ಲಿ ಇದ್ದದ್ದು ಓದ್ಲಕತ್ತೀರ ಅಷ್ಟೇ. ನೀವು ಅದಕ್ಕೆ ವಿವರಣೆ ಬೇಕು. ವಿವರಣೆ ಇರ್ಲಾರ್ದೆ ಸುಮ್ಮ ಅಲ್ಲಿ ಇದ್ದದ್ದು ಓದಿದ್ರ, ಇಲ್ಲಿ ಮುಂದೆ ಕೂತವ್ರು ಏನದಾರ ಅದರ ವಿವರಣೆ ಬಲ್ಲವ್ರು ಅದಾರ. ಈಗ ಅದಕ್ಕಿಂತ ಒಂದು ಸ್ವಲ್ಪ ಎತ್ತರದಲ್ಲಿ ನೀವು ವಿಚಾರ ಮಾಡಿ ಇನ್ನೊಂದು ಸ್ವಲ್ಪ ಮ್ಯಾಲ ಒಯ್ಬೇಕು ನಮ್ಮನ್ನ. ಗೊತ್ತಿರ್ಲಾರ್ದವ್ರಿಗೆ ಏನಾರ ಹೇಳಿದ್ರೆ ಸುಮ್ ಕೇಳ್ತಾರೆ. ಗೊತ್ತಿದ್ದವರಿಗೆ ನೀವು ಒಂದೊಂದು ಶಬ್ದ ಏನು ನೀವು ಅಲ್ಲಿ ಬಳಸ್ಲಕತ್ತೀರಿ, ಆ ಬಳಸಿದ ಶಬ್ದಕ್ಕೆ ದೊಡ್ಡ 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 ಅರ್ಥಗಳದಾವ. ಆ ಎಲ್ಲ ಅರ್ಥಗಳು ವಿಚಾರ ಚಂದ್ರೋದಯದಾಗ ವಿಶ್ಲೇಷಣೆ ಮಾಡ್ಯಾರ, ವಿಶೇಷಾರ್ಥ ಚಂದ್ರಿಕೆ ಒಳಗೆ. ಒಂದು ಪಾಠ, ಒಂದು ದಿವಸ ನೀವು ಪಾಠ ಹೇಳಿದ್ರಾಗ ಒಂದು 25 ಅಂತ ಶಬ್ದಗಳು ಹೇಳಿ ಮುಂದೆ ಹೋಗ್ಬಿಟ್ರಿ ಅಂತಂದ್ರೆ ಅದು ಯಾರಿಗ ಉಪಯೋಗ ಆಗ್ತದೆ ಹೇಳ್ರಿ? ಒಂದೇ ಶಬ್ದ ಹಿಡ್ಕೊರಿ, ನೀವು ಒಂದು ಶಬ್ದ ಹಿಡ್ಕೊಳ್ರಿ. ಅಕೃತ ಅಭ್ಯಾಗಮ ದೋಷ, ಕೃತನಾಶ ದೋಷ. ಏನಿದು? ಶಬ್ದ ಬಳಸಿದ್ರೆ ಇಲ್ಲ. ಈಗ ಇಲ್ಲಿ ಸುಮ್ಮನೆ ಒಂದು ಉದಾಹರಣೆ ಕೊಡ್ಲಕತ್ತೇನೆ ನಿಮಗೆ. ಇನ್ನ ಅಜಾತ ಜಾತ ಅವೆಲ್ಲ ಏನೇನದಾವ, ಜಹದ ಜಾತ, ಹಿಂಗ ನೀವು ಒಂದು ದಿವಸಕ್ಕೆ ಒಂದು 25 ಅಂತ ಶಬ್ದಗಳು, ದೊಡ್ಡ ದೊಡ್ಡ ಶಬ್ದಗಳು ಬಳಸಿಕೊಂಡು ಮುಂದೆ ಹೋಗ್ಬಿಟ್ರಿ ಅಂತಂದ್ರೆ ನಿಮಗೂ ಉಪಯೋಗ ಇಲ್ಲ, ಮುಂದೆ ಕೂತ್ ಕೇಳೋರಿಗೂ ಉಪಯೋಗ ಇಲ್ಲ. ಈಗ ಅವ್ರಿಗೆ ಏನ್ ಗೊತ್ತದ ಅದಕ್ಕಿಂತ ಎಕ್ಸ್ಟ್ರಾ ನೀವ್ ಹೇಳಂಗ ಬರ್ಬೇಕು. ಈಗ ಅಕೃತ ಅಭ್ಯಾಗಮ ದೋಷ ಅಂತ ಶಬ್ದ ಬಳಸಿದ್ರಿ, ಏನಿದೆ ಹೇಳ್ರಿ? ಕೃತನಾಶ ದೋಷ ಅಂತ ಶಬ್ದ ಬಳಸಿದ್ರಿ. ಇದ್ರ ಬಗ್ಗೆ ಹೇಳ್ರಿ ಒಂದಿಷ್ಟು. ನಾನು ಒಬ್ಬ ಪಾಮರ, ನನ್ಗೇನು ಗೊತ್ತಿಲ್ಲ, ಗುರುವೇ ಈ ಶಬ್ದ ಬಳಸಿದ್ರಿ, ಇದ್ರ ಉತ್ತರ ಹೇಳ್ರಿ, ಇದ್ರದ್ದು ಎಕ್ಸ್ಪ್ಲನೇಷನ್ ಮಾಡ್ರಿ. ಬುಕ್ನಾಗ ಇದ್ದದ್ದು ಓದೋದು ಅದಲ್ಲ. ಅವ್ರ ಮುಂದೆ ಸಿದ್ಧಾಂತ ಇದನ್ನ ನೋಡ್ರಿ ಅಂತ ಮುಂದೆ ಹೇಳಿದಾರೆ. ಇದ್ರ ಬಗ್ಗೆ ರೀ ಮುಂದೆ ಈ ಸಿದ್ಧಾಂತದೊಳಗೆ ಮುಂದೆ ಇದನ್ನ ನೋಡ್ರಿ ಅಂತ ಮುಂದಿದ್ದ ಅದ್ರೊಳಗ ಇದನ್ನ ಕೊಟ್ಟಾರ. ಮುಂದೆ ಇದು ಬರ್ತಾವಂತ ಹೇಳಿದಾರ ಅವ್ರು. ಇದ್ರ ಬಗ್ಗೆ ರೀ ಮುಂದೆ ಸಿದ್ಧಾಂತದೊಳಗೆ ಅದನ್ನ ವಿವರಣೆಯನ್ನ ಕೊಟ್ಟೈತಿ. ಇಂಥ ಸಿದ್ಧಾಂತ ನಂಬರ್ 9, ಸಿದ್ಧಾಂತ ನಂಬರ್ 12 ಇಂಥದ್ರೊಳಗೆ ಅದನ್ನ ಮುಂದೆ ಅದ್ರ ಬಗ್ಗೆ ಕೊಟ್ಟಿದಾರು, ಅದನ್ನ ನೋಡ್ರಿ ಅಂತ ಹೇಳಿದಾರೆ. ನೋಡ್ಲಕ್ ನಂಬಲ್ಲಿ ಎಲ್ಲಿ ಗ್ರಂಥ ಅದ? ಅಂದ್ರೆ ಮುಂದೆ ವಿವರಣೆ ಹೇಳ್ತಾ ಮಾತ್ರ ಅದು ಮುಂದೆ ಅದು ಅವ್ರು ಹೇಳಲಕ್ಕ. ಈಗ ಮುಂದೆ ಯಾವಾಗ ಕೇಳಲಕ್ಕ ನೀವು ಇವಾಗ ನಮ್ಗೆ ಹೇಳ್ಬೇಕು. ಈ ಶಬ್ದ ಆ ಶಬ್ದಕ್ಕೆ ಸಂಬಂಧಪಟ್ಟಂತೆ ನೀವು ಅದೆಲ್ಲ ತಯಾರಿ ಮಾಡ್ಕೊಂಡು ಹೇಳ್ಬೇಕು. ಈಗ ಅಕೃತ ಅಭ್ಯಾಗಮ ದೋಷ ಅಂತೇಳಿ ನೀವೀಗ ಬಳಸಿ ಇದ್ರದ್ದು ಎಕ್ಸ್ಪ್ಲನೇಷನ್ ಮುಂದೆ ಎಂದೋ ಹೇಳಿದ್ರೆ ಉಪಯೋಗ ಆಗಲ್ಲ. ಅದಕ್ಕೆ ಸಂಪೂರ್ಣ ಗ್ರಂಥ ನೀವು ಅಲ್ಲಿಂದ ಇಲ್ಲಿ ತನಕ ಓದ್ಕೊಂಡು ಈ ಒಂದು ಶಬ್ದ ಹಿಂಗೆ ಹೇಳಿದ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಟೋಟಲ್ ನೀವು ಹೇಳಿ ಮುಗಿಸ್ಬೇಕು.
ಈಗ ನೀವು ಪೀಠಿಕೆ ಓದಿದಂಗೆ ಆಗ್ತದ ಅಷ್ಟೇ. ಈಗ ನೀವು ಪೀಠಿಕೆ ಓದಿರಿ ಅಷ್ಟೇ, ನೀವು ಅದಕ್ಕೆ ತಕ್ಕಂತೆ ಟೀಕೆ ಟಿಪ್ಪಣಿಗಳೇನು ಇಲ್ಲ, ಹೌದಲ್ರಿ? ಅವೆಲ್ಲ ನೀವು ಮೊದಲ ಗ್ರಂಥವನ್ನ ಹೇಳೋದಕ್ಕಿಂತ ಮೊದಲ ಸಂಪೂರ್ಣ ಸ್ಟಡಿ ಮಾಡಿ ಅಲ್ಲಿ ಬಳಸಿದ ಒಂದೊಂದು ಶಬ್ದ ನಿಮಗೆ ಮುಂದಕ್ಕೆ ಹೋಗೇಬಾರದು. ತಿಳಿಲಾರದ ಒಂದು ಶಬ್ದ ಬತ್ತಂದ್ರೆ, ಈಗ ಅಕೃತ ಅಭ್ಯಾಗಮ ದೋಷ, ಕೃತನಾಶ ದೋಷ, ಇದು ಯಾರಿಗೆ ಗೊತ್ತದ ಇಲ್ಲ ನಿಮಗೆ? ಉಳಿದವ್ರಿಗೆ ಯಾರು ಗೊತ್ತದ? ಸ್ವಲ್ಪ ಬಾಯಿ ತೆಗೀರಿ. ನಿಮಗಲ್ಲ, ನಿಮ್ಮ ಗ್ರಂಥದಾಗ ಅಲ್ಲ, ಇದು ವಿಚಾರ ಚಂದ್ರೋದಯದಾಗ ಹೇಳಿದ್ದದ, ಇದು ಡಿಟೇಲ್ ಆಗಿ ಹೇಳಿದ್ದದ. ನಿಮ್ಮದು ಮುಗಿತು ಪಾರ್ಟ್ ಅಂದ್ರೆ ಚೆನ್ನಾಗಿ ತಯಾರಾಗಿ ಹೇಳ್ರಿ ಅಂತ ನಿಮಗೊಂದು ಸಜೆಷನ್ ಅಷ್ಟೇ. ಉಳಿದವರಿಗೆ ಇಲ್ಲಿ ಉಳಿದವರಿಗೆ ಅಕೃತ ಅಭ್ಯಾಗಮ ದೋಷ ಒಂದು ಜೀವಿಯ ಜನ್ಮ ಅವ್ರವ್ರ ಪಾಪ ಪುಣ್ಯಗಳ ಒಂದು ಬಲದಿಂದ ಅವ್ರ ಜನ್ಮ ಆಗಿರ್ತೈತಿ. ಹಂಗ ಮೊದಲನೇ ಪುರುಷನ ಜನ್ಮ ಆಗುವಾಗ ಅದು ಅವ್ನಿಗೆ ಯಾವ ಕರ್ಮ ಇತ್ತು, ಯಾವ್ದು ಕರ್ಮ ಇರಲಿಲ್ಲ. ಅದಕ್ಕೆ ಅವ್ಗ ಅಕೃತ ಅಭ್ಯಾಗಮ ದೋಷ. ಅವ್ಗ ಹಂಗ ಜನ್ಮ ಆಗಿರ್ತಂದ್ರ ಯಾವ್ದೋ ಅವ ಕರ್ಮ ಮಾಡ್ಲಾಕ ಹುಟ್ಟ್ಯಾನ ಅಂತ ಅನ್ನೋದಕ್ಕೆ ಅದಕ್ಕೆ ಅಕೃತ ಅಭ್ಯಾಗಮ ದೋಷ ಅಂತ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನೀವು ಹೇಳೋದಕ್ಕೆ. ಹಿಂದಿನ ಒಂದನೇ ಜನ್ಮದಲ್ಲಿ ಏನ್ ಕರ್ಮ ಮಾಡಿರ್ತಾನ, ಮುಂದಿನ ಪೂರ್ವ ಜನ್ಮದಲ್ಲಿ ಅವ ಭೋಗಿಸುವ ಫಲಗಳು ಇಲ್ಲ. ಉತ್ತರ ಜನ್ಮಗಳಲ್ಲಿ ಅಂದ್ರೆ ಮುಂದೆ ಬರುವ ಜನ್ಮಗಳಲ್ಲಿ ಅವ ಭೋಗಿಸುವ ಫಲಗಳು ಎದುರು ಇರ್ತವ. ಅಂದ್ರೆ ಅವನು ಮಾಡಿದ ಪೂರ್ವ ಜನ್ಮಗಳಲ್ಲಿ ಮಾಡಿದ ಕರ್ಮಗಳೇ ಇರ್ತವ ಅಂತ ಇದು ವಾದ, ಹೌದಲ್ರಿ? ಕರೆಕ್ಟಾ? ಉತ್ತರ ಜನ್ಮಗಳಲ್ಲಿ ಭೋಗಿಸುವ ಫಲಗಳು ಪೂರ್ವ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲನೇ ಆಗಿರ್ತಾವ ಅನ್ನೋದು ಇದು ವಾದ, ಹೌದಲ್ರಿ? ಗಪ್ಪಾಕಾದ್ರಿ ಸೈಲೆಂಟ್ ಯಾಕಾದ್ರಿ? ಯಾರು ಮಾತಾಡ್ಲಕತ್ತೀರಿ? ನಾಗರತ್ನಮ್ಮ ಅದ್ರಿ ಇಲ್ಲ? ನಾಗರತ್ನಮ್ಮವ್ರೆ ಏನಾಯ್ತು? ಹಾ ಸರಿ. ಎಷ್ಟು ಯಾವ ಹೋಗ್ಬೇಕನ್ರಿ? ಹೋಗ್ಬೇಕ್ರಿ? ಏನಿ ಪಾಠ ಅಟೆಂಡ್ ಆಗ್ತದೆ ಏನ್ರಿ? ಈಗ ಓದ್ತೀರ? ಪಾಠ ಮುಗಿತಾನೆ ಇರ್ತೀರ? ಸೌಂಡ್ ಸರಿಯಾಗಿ ಕೇಳಿಸಲ್ಲ. ಸೌಂಡ್ ಕರೆಕ್ಟ್ ಕೇಳಿಸಲ್ಲ.
ಇನ್ನ ಇರ್ತಿರಲ್ಲ, ಇನ್ನ ಇದೊಂದು ವಿಷಯ ಆಗ ತನಕ ಇರ್ತದೆ. ಈಗ ಏನವ ಅಂತಂದ್ರ ಪುನರ್ಜನ್ಮಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಉತ್ತರ ಜನ್ಮಗಳಲ್ಲಿ ಭೋಗಿಸುವ ಅಂದ್ರೆ ಮುಂದೆ ಬರೋ ಜನ್ಮಗಳಲ್ಲಿ ಭೋಗಿಸುವ ಫಲಗಳು ಏನದವ, ಸುಖ ದುಃಖಾದಿ ಫಲಗಳು ಪೂರ್ವ ಜನ್ಮದಲ್ಲಿ ಅಂದ್ರೆ ಹಿಂದೆ ಮಾಡಿದ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲಗಳೇ ಆಗಿರ್ತವ ಅಂತ ಹಿಂಗ ಹೇಳಿದ್ನಲ್ಲ. ಅಲ್ಲಿ ಏನಾಗ್ತದ, ಫಸ್ಟ್ ಜನ್ಮ ಮಾಡಿರ್ತಾರಲ್ಲ, ಆ ಜನ್ಮ ತಾಳ್ಬೇಕಾದ್ರ ಹಿಂದಿಂದ ಯಾವ ಜನ್ಮನೇ ಇರಂಗಿಲ್ಲ. ಅದು ಕರ್ಮ ಅಲ್ಲಿ ಯಾವ ಕರ್ಮ ಇರ್ತದ್ರಿ ಅಂತೇಳಿ ಕ್ವಶನ್ ಕೇಳ್ತಾರ ಬುದ್ಧಿವಂತಿಕೆ. ಆ ಬುದ್ಧಿವಂತಿಕೆಗೆ ಉತ್ತರ ಏನದ ಅಂತಂದ್ರ ಇದು ಭವಚಕ್ರ ಅಂತಾರೆ, ಇದಕ್ಕೆ ಭವರೇಖೆ ಅನ್ನಂಗಿಲ್ಲ. ಇದು ರೇಖೆ ಇತ್ತು ಅಂತಂದ್ರ ಆರಂಭದ ಪಾಯಿಂಟು ಅಂತ್ಯದ ಪಾಯಿಂಟ್ ಅಂತ ಎರಡು ಇರ್ತಾವ. ರೇಖೆಗೆ ಎರಡು ತುದಿಗಳಿರ್ತಾವ, ಆದ್ರ ಚಕ್ರಕ್ಕೆ ತುದಿನೇ ಇಲ್ಲ. ಚಕ್ರದೊಳಗ ಎಷ್ಟು ಬಿಂದುಗಳದವ, ಮುಂದಿನ ಬಿಂದುವಿಗೆ ಹಿಂದಿನ ಬಿಂದು, ಅದರ ಮುಂದಿನ ಬಿಂದುವಿಗೆ ಒಂದೊಂದು ಬಿಂದು ತನ್ನ ಮುಂದಿನ ಬಿಂದುವಿಗೆ ಹಿಂದಿನ ಬಿಂದು ಆಗಿರ್ತದ, ತನ್ನ ಹಿಂದಿನ ಬಿಂದುವಿಗೆ ಮುಂದಿನ ಬಿಂದು ಆಗಿರ್ತದೆ. ತನ್ನ ಪ್ರತಿಯೊಂದು ಜನ್ಮನು ತನ್ನ ಮುಂದಿನ ಜನ್ಮಕ್ಕ ಹಿಂದಿನ ಜನ್ಮ ಆಗಿರ್ತದೆ, ಮತ್ತು ತನ್ನ ಹಿಂದಿನ ಜನ್ಮಕ್ಕೆ ಮುಂದಿನ ಜನ್ಮ ಆಗಿರ್ತದೆ. ಹೀಗಾಗಿ ಏನದ ಅಂತಂದ್ರ ಅದು ಹಿಂದಿಂದು ಮುಂದಿಂದ ಹಿಂಗ ಅನ್ಲಕ್ ಬರಂಗಿಲ್ಲ ಅಂತೇಳಿ ಅದು ಭವಚಕ್ರ ವಿಶ್ಲೇಷಣೆ ಮಾಡುವಾಗಿನ ಮಾತು. ಇಲ್ಲಿ ಏನದಪ್ಪ ಅಂದ್ರೆ ಅಕೃತ ಅಭ್ಯಾಗಮ ದೋಷ. ಏನ್ ಹಿಂಗಂದ್ರ ಅಂತಂದ್ರೆ ಇಲ್ಲಿ ಪುನರ್ಜನ್ಮ ನಂಬಂಗಿಲ್ಲ. ಯಾರು ನಾನು ಪುನರ್ಜನ್ಮ ನಂಬಂಗಿಲ್ಲ ಅಂತ ಧಿಮಾಕ್ ಮಾಡ್ತಿರ್ತಾರ. ಯಾರು ನೋಡಿ ಬಂದಾರ, ಹಿಂದೆ ಏನಾಗಿಬಿಟ್ಟಿದ್ದೇವೆ ಯಾರಿಗ್ ಗೊತ್ತಾ, ಮುಂದೆ ಏನಾಗ್ತೀವಿ ಯಾರಿಗ್ ಗೊತ್ತಾ ಅಂತೇಳಿ ಅವ್ರದೊಂದು ಬುದ್ಧಿವಂತಿಕೆ. ಅದು ಪುನರ್ಜನ್ಮ ನಂಬಲ್ಲ. ಪುನರ್ಜನ್ಮ ನಂಬದ್ರ ಸರಿ, ನಂಬದಿದ್ರು ಸರಿ, ಅಲ್ಲಿ ಏನದ ಆ ಸತ್ಯದ ಪ್ರತಿಪಾದನೆ ಆಗ್ಬೇಕೇ ಹೊರತು ನಮ್ಮ ನಂಬಿಕೆಗಳು ಏನು ಕೆಲ್ಸಕ್ಕೆ ಬರಲ್ಲ. ಈಗ ಏನಾಗ್ತದಪ್ಪ ಅಂತಂದ್ರೆ ಹಿಂದಿನ ಜನ್ಮ ನಾವು ನಂಬಂಗಿಲ್ಲ ಅಂತಂದ ಮೇಲೆ ಬಿಡು, ನಂಬಬೇಡ ಬಿಡು. ಮತ್ತ ನೀನು ಈ ಜನ್ಮದಾಗ ಏನು ಸುಖ ದುಃಖ ಅನುಭವಿಸ್ಲಕತ್ತಿದಲ್ಲ, ಇದಕ್ಕೆ ಕಾರಣ ಹುಡುಕಬೇಕನ್ನಂತ ವಿವೇಕ ಆದ್ರೂ ಬೇಕಾ ಬೇಡ, ವಿಚಾರ ಬೇಕಾ ಬೇಡ. ಈ ಜನ್ಮದಾಗ ಹಿಂದಿನ ಜನ್ಮದ ಬಿಟ್ಟೆ ಅಂತಂದ್ರೆ ಏನಾಗ್ತದ, ಈ ಜನ್ಮದಾಗ ನೀನು ಅನುಭವಿಸುತ್ತಿರುವಂತ ಸುಖ ದುಃಖಾದಿಗಳ ಫಲಗಳು ಏನದವ, ಇವು ಎದರ ಫಲಗಳು ಅಂತಿ ನೀನು? ಹೌದಲ್ರಿ? ಪುನರ್ಜನ್ಮನೇ ಇಲ್ಲ ಅಂತಂದ್ಮೇಲೆ ಅಕೃತ, ಹಿಂದ ನಾನು ಮಾಡಿಲಾರದಂತ ಕರ್ಮ ಫಲ ನಾ ಮಾಡಿಲ್ಲ. ಹಿಂದಿನ ಜನ್ಮನೇ ಇಲ್ಲ ಅಂತಂದ್ಮೇಲೆ ಹಿಂದೆ ನಾ ಏನು ಕರ್ಮನೇ ಮಾಡಿಲ್ಲ. ನಾನು ಮಾಡಲಾರದಂತ ಕರ್ಮದ ಫಲಗಳು ಅಭ್ಯಾಗಮ ಅಂದ್ರೆ ಬಂದು ನನಗೆ ಆವರ್ಷವ. ಅಕೃತ ಅಭ್ಯಾಗಮ ದೋಷ ಅಂತಂದ್ರೇನು, ನಾ ಮಾಡಲಾರದ ಕರ್ಮ ಬಂದು ನನಗ ಆವರ್ಷವ ಅಂದಂಗ ಅರ್ಥ ಆಗ್ತದೆ. ಪುನರ್ಜನ್ಮ ನಂಬಲಾರ್ದವ್ರಿಗೆ. ಹೌದಲ್ರಿ? ಪುನರ್ಜನ್ಮನೇ ಇಲ್ಲ ಅನ್ನೋ ಈ ಜನ್ಮದಾಗ ನೀನೇನ್ ಮಾಡ್ಲಕತ್ತಿದ್ದಿ ಅದಕ್ಕೇನಂತಾರಂದ್ರೆ ಅಕೃತ ಅಭ್ಯಾಗಮ ದೋಷ. ಅದು ಒಂದು ದೋಷ ಬಂತಪ್ಪ, ನಾನು ಮಾಡ್ಲಾರ್ದ ಕರ್ಮ ಅಂತೇಳಿ ನೀನು ಅಂದು ಮಾಡಿದ ಕರ್ಮ. ಪ್ರತಿಯೊಬ್ಬರು ಏನಾರ ಸುಖ ದುಃಖ ಬಂದ ಹೊತ್ನಾಗ ಪುಣ್ಯ ಮಾಡಿ ಬಂದಿದೆಪ್ಪ, ಚಲೋ ಅದಿ, ಅದಕ್ಕೆ ನಿನಗೆ ಹಿಂಗಾಯ್ತು ಅಂತ. ಪುಣ್ಯವಂತರಿಗೆ ಒಳ್ಳೇದಾಗ್ತದ ಅಂತಾರ, ಪಾಪಿಷ್ಟ್ರಿಗೆ ಕೆಟ್ಟದಾಗ್ತದ ಅಂತಾರ. ಅದೆಲ್ಲ ಸರಿ, ಅದು ಒಪ್ಕೊಂಡ್ರೆ ಏನಾರ ಸಮಾಧಾನ ಸಿಗ್ತದ. ಅಥವಾ ಪುಣ್ಯ ಪಾಪ ಅನ್ನೋದ್ರ ಬದಲಿ ಅರಿವು ಮರೆವು ಅಂದ್ರೂ ತೊಂದರೆ ಆಗಿ. ಜ್ಞಾನಿಗಳ ಲೋಕದಲ್ಲಿ ಅರಿವು ಮರೆವು, ಅಜ್ಞಾನಿಗಳ ಲೋಕದಲ್ಲಿ ಪುಣ್ಯ ಪಾಪ ಅಂತೀವಿ. ಅದು ಬಿಟ್ಟು
ನಾವು ಪುನರ್ಜನ್ಮನೇ ನಮ್ಮಂಗಿಲ್ಲ ಅಂತಂದ್ರ ಈ ಜನ್ಮದಾಗ ನೀನೇನು ಅನುಭವಿಸ್ಲಕತ್ತಿದಿ, ಬಿತ್ತಲಾರ್ದೆ ಬೆಳಿ ತೆಗೆದೀನಿ ಅಂದಂಗ ಆತು. ಹೊಲ್ದಾಗ ಬಿತ್ತೇ ಇಲ್ಲ, ಅದು ನಮ್ಮಂಗಿಲ್ಲ. ಹಿಂದೆ ಬಿತ್ತಿದ್ ನಮ್ಮಂಗಿಲ್ಲ. ಈಗ ಬೆಳಿ ಉಳ್ಳಕತ್ತೀನಿ ಅಂತಂದ್ರೆ ಬಿತ್ತಲಾರ್ದೆ ಬೆಳಿತೀನಿ. ನಾವು ದುಡಿಲಾರ್ದೆ ಕೂಳ್ತಿಲ್ಲಕತ್ತಾವ ಇದ್ದಂಗ ಅವ ಅಷ್ಟೇ. ದುಡಿಲಾರ್ದೆ ಗಳಿಸ್ಲಾರ್ದೆ ತಿಳ್ಕೊತ್ ಕೂತಾವ ಇದ್ದಂಗ ಅವ. ತಿಳಿದ ನಾನು ಪುನರ್ಜನ್ಮ ನಮ್ಮಂಗಿಲ್ಲ ಅನ್ನೋ. ಮತ್ತೀಗ ಏನಾಯ್ತಪ್ಪ ಅಂತಂದ್ರೆ ನಿಮಗ ಏನೇ ಇದ್ರದ್ದು ಗೊತ್ತಾಯ್ತಲ್ಲ, ಅಕೃತ ಅಭ್ಯಾಗಮ ದೋಷ. ಕ್ಲಿಯರ್ ಆಯ್ತಲ್ರಿ ಮಂತೇಶ್ ಅವ್ರ? ನಮ್ಗ ಹಿಂದಿನ ಜನ್ಮ ನಮಗಿಲ್ಲ ಅಂತಂದ್ರೆ ಈ ಜನ್ಮದಾಗ ನಾವೇನ್ ಸುಖ ದುಃಖ ಅನುಭವಿಸ್ಲಕತ್ತೀವಿ, ಅದು ನಾವು ಏನೂ ಮಾಡ್ಲಾರ್ದೆ ಇವೆಲ್ಲ ಫಲ ಅನುಭವಿಸ್ಲಕತ್ತೀವಿ. ಬಿತ್ತಲಾರ್ದೆ ಬೆಳೆ ಉಳ್ಳಕ ದುಡಿಲಾರ್ದೆ ತಿಲ್ಲಕತ್ತೀವಿ ಅಂತಂಗಿದ ಅಷ್ಟೇ. ಮುಂದ ಕೃತನಾಶ ದೋಷ ಅಂತ. ಕೃತನಾಶ ದೋಷ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆತ್ಮ ಮುಗಿತು, ಪುನರ್ಜನ್ಮ ಇಲ್ಲ, ಇದೇ ಹೆಂಗ್ ಅಂತ ನೀವು ತಿಳ್ಕೊಂಡ್ರಿ. ಅಕ್ಕಮಹಾದೇವಿ ವಚನ ಏನ್ ಬಂದಾಳ? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿ ಭಾರದ ಭವಂಗಳಲ್ಲಿ ಬಂದೇ ಉಣಬಾರದ ಸುಖ ದುಃಖಾದಿಗಳನ್ನು ಉಂಡೆ. ಅದಕ್ಕ ಉಣಬಾರದ ಸುಖ ದುಃಖಗಳನ್ನು ಉಂಡೆ ಹಿಂದಣ ಜನ್ಮಗಳೇನಾದಡು ಆಗಲಿ ಇಂದಿನ ಈ ಜನ್ಮವನ್ನ ಕರುಣಿಸ ಚನ್ನಮಲ್ಲಿಕಾರ್ಜುನ, ಈ ಜನ್ಮ ಬಳಿಕಿಲ್ಲ ಅಂತ ಒಂದು ಶಬ್ದ ಬಳಸ್ಯಾವ. ಈ ಜನ್ಮ ಬಳಿಕಿಲ್ಲ ಅಂತಂದ್ರ ಮ್ಯಾಲ ಅದು ಶಬ್ದ ಬಿಟ್ಬಿಟ್ರು. ಯಾವುದು? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ ಅಂತೇಳಿ 84 ಲಕ್ಷ ಯೋನಿಗಳಲ್ಲಿ ಬಂದೆ ಅಂತಂದ್ರ ಅದ್ರ ಅರ್ಥ ಏನು? ಪುನರ್ಜನ್ಮ ನಂಬುತ್ತೀನಿ ಅಂತ ಹೌದಾ ಇಲ್ಲ? ಕೆಳಗೇನ್ ಬರ್ದಾವ? ಈ ಜನ್ಮ ಬಳಿಕಿಲ್ಲ ಅಂತ ಅಕ್ಕಮಹಾದೇವಿ ಆ ವಚನದಾಗ ಬರ್ದಾವ. ಬರೆದ ಕೂಡ್ಲೇನೆ ಕಳನನ್ ಮಕ್ಕಳು ಅದು ಈ ಜನ್ಮ ಬಳಿಕಿಲ್ಲ ಅನ್ನೋದು ಒಂದೇ ಶಬ್ದ ಹಿಡ್ಕೊಂಡ್ಬಿಟ್ರು. ಅಕ್ಕಮಹಾದೇವಿ ಹೇಳ ನೋಡ್ರಿ, ಈ ಜನ್ಮ ಬಳಿಕಿಲ್ಲ ಅಂತಂದ್ರೆ ಏನು? 84 ಲಕ್ಷ ಜೀವರಾಶಿಗಳಲ್ಲಿ ಅಪರೂಪಕ್ಕೂ ಒಮ್ಮ ಪಾಪ ಪುಣ್ಯ ಎರಡೂ ಸಮ ಆದಾಗ ಮನುಷ್ಯ ಜನ್ಮ ಬರ್ತದೆ. ಪುಣ್ಯ ಜಾಸ್ತಿ ಆದಾಗ ದೇವತಾ ಲೋಕಕ್ಕೆ ಹೋಗ್ತಾನ, ಪಾಪ ಜಾಸ್ತಿ ಆದಾಗ ಕೆಳಗಿನ ಹೀನ ಯೋನಿಗಳಿಗೆ ಹೋಗ್ತಾನ. ಎರಡು ಈಕ್ವಲ್ ಆದಾಗ ಮನುಷ್ಯ ಆಗಿ ಹುಟ್ಟಿ ಬರ್ತಾನ. ಇದು ಎರಡೂ ಈಕ್ವಲ್ ಆಗೋದು ಅಪರೂಪಕ್ಕೆ ಯಾವಾಗೂ ಒಮ್ಮಾಗಿ ಮನುಷ್ಯ ಜನ್ಮಕ್ಕೆ ಬಂದಾಗ ಇಲ್ಲಿ ನಮಗೇನದ ಕರ್ತೃತ್ವ ಶಕ್ತಿ ಏನದ ನಮಗ್ ಪ್ರಾಪ್ತಿ ಆಗ್ತದ. ಇಲ್ಲಿ ನಾವು ಪುಣ್ಯ ಮಾಡಿ ಅಥವಾ ಅರಿವಿನ ಸಾಧನೆ ಮಾಡಿ ನಾವು ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಆದ. ಮತ್ತು ಮುಂದಿನ ಜನ್ಮದಾಗ ಏನಾಗಿ ಹುಟ್ಟುತ್ತೀನೋ ಏನೋ ಅಂತ ಅಕ್ಕಮಹಾದೇವಿದ ಅರ್ಥ. ಆ ಅರ್ಥವನ್ನ ಹೊಲಸಿ ಎಬ್ಬಿಸಿ ಬಿಡ್ತಾರ, ತಮ್ಮ ಮನಸ್ಸಿಗೆ ಬಂದಂಗೆ ಬಳಸ್ಕೊಂಡು. ಈ ಜನ್ಮ ಬಳಿಕಿಲ್ಲ ಅಂದ್ರೆ ಮತ್ ಮುಂದಿನ ಜನ್ಮ ಇಲ್ಲ ಅಂತ ಹೇಳ್ರಿ ಅಕ್ಕಮಹಾದೇವಿ ಅಂತ. ಶುದ್ಧ ಕಳನನ್ ಮಕ್ಕಳು ಹೇಳ ಮಾತು ತಮ್ಮ ಮನಸ್ಸಿಗೆ ಬಂದಂಗೆ ಯೂಸ್ ಮಾಡ್ಕೊಳ್ಳೋದು. ಮ್ಯಾಲೆ ಹೇಳಲ್ಲ ಒಂದ್ 4-5 ಸಾಲ ಅದು ಬೋಗಳ ಅಂತ ಹೇಳ್ತೀವಿ ನಾವು. ಅದು ಅದ್ಯಾಕೆ ಬಿಟ್ಟು ಅದನ್ನು ಅಕ್ಕಮಹಾದೇವಿನೇ ಬರ್ದಾವ. ಅದಕ್ಕೆ ಇನ್ನೊಬ್ಬರು ವಿಶ್ಲೇಷಣೆಗಳನ್ನ ನಂಬಲಕ್ ಹೋಗ್ಬಾರ್ದು. ಯಾಕಂತಂದ್ರೆ ಅವ್ರದ್ದು ದುಷ್ಟ ಬುದ್ಧಿಗಳೆಲ್ಲ ಇದ್ರಾಗ ವಿಶ್ಲೇಷಣೆ ಮಾಡಿದ್ರೆ ಬಳಸ್ತಿರ್ತಾರ. ತಮ್ಮ ದುಷ್ಟ ಬುದ್ಧಿಗೆ ತಕ್ಕಂತೆ ಅಕ್ಕಮಹಾದೇವಿ ವಚನ ಓದ್ಬೇಕಾದ್ರೆ ಅಕ್ಕಮಹಾದೇವಿಯಾಗೇ ಓದ್ಬೇಕು. ಪ್ರಭುದೇವರ ವಚನ ಓದ್ಬೇಕಾದ್ರೆ ಪ್ರಭುದೇವರಾಗೇ ಓದ್ಬೇಕು. ಒಂದೊಂದು ಅಕ್ಷರ, ಒಂದೊಂದು ಶಬ್ದ ಎಲ್ಲ ಆಕಿ ಭಾವ ಏನದ ಗ್ರಹಿಸ್ಬೇಕು. ಅದು ಬಿಟ್ಟಿಗೆ ತಮ್ಮ ಭಾವವನ್ನು ಅದ್ರಾಗ ಸೇರಿಸಿ ಎಲ್ಲ ವಚನ ಸಾಹಿತ್ಯ ಹೊಲಸಿ ಎಬ್ಬಿಸಿ ಬಿಟ್ಟಾರ. ಅಶುದ್ಧ ಸಾಹಿತ್ಯ ಮಾಡಿಟ್ಟಾರ. ವಚನ ಸಾಹಿತ್ಯ ಹೆಂಗ್ ಬೇಕಂಗೆ ವಿಶ್ಲೇಷಣೆ ಮಾಡಿ ದೊಡ್ಡ ದೊಡ್ಡ ಬುಕ್ ಬರೆದು ಹಂಚಿಬಿಟ್ಟಾರೆ ಎಲ್ಲರಿಗೆ. ಅವೇ ಭಾರಿ ದೊಡ್ಡ ಧರ್ಮಶಾಸ್ತ್ರಗಳಾಗಿ ಕುಂತಾವ. ಮೂಲ ವಚನಗಳು ಬಿಟ್ರೆ ಯಾವನ ವಿಶ್ಲೇಷಣೆಗಳು ಸ್ವಚ್ಛ ಇಲ್ಲ, ಯಾರ್ದು ವಿಶ್ಲೇಷಣೆಗಳು ಸ್ವಚ್ಛ ಇಲ್ಲ. ಎಲ್ಲರೂ ತಮ್ಮ ಬುದ್ಧಿಗೆ ತಕ್ಕಂತೆ ಮಾಡಿದ್ದದು. ಏನು ಅದೇನಕ್ಕೆ ಅಲ್ಲಕ್ಕ ಈಗೇನಾಯ್ತು? ಕೃತನಾಶ ದೋಷ ಅಂತಂದ್ರ ಈ ಆತ್ಮ ಪುನರ್ಜನ್ಮ ನಂಬಂಗಿಲ್ಲ. ಈಗ ನೀವು ಏನೇ ಮಾಡಿದ್ರು ಸಹಿತ 1 ತಿಂಗಳು ದುಡಿತೀರಿ ಅಂತಂದ್ರೆ ಮುಂದೆ ಪಗಾರ ಬರ್ತದಂತೇಳಿ ದುಡಿತೀರ? ಏನಿಲ್ಲ. ಮುಂದೆ ಪಗಾರೇ ಬರಂಗಿಲ್ಲ ಅಂತಂದ ಮೇಲೆ ಯಾಕೆ ದುಡಿತೀರಿ?
ಎಲ್ಲಾನು ಮುಂದೆ ಚಲೋ ಆಗ್ತದ. ಸಾಲಿ ಕಲಿತೀರಿ, ಮುಂದೆ ಚಲೋ ಆಗ್ತದಂತೆ ಮಾಡ್ತೀರಾ? ಇಲ್ಲ. ನೌಕರಿ ಮಾಡ್ತೀರಿ, ಮುಂದೆ ಚಲೋ ಆಗ್ತದಂತೆ ದುಡಿತೀರಿ. ಹ್ಯಾಂಡ್ರ್ ಮಾಡ್ಕೋತೀರಿ, ಮುಂದೆ ಚಲೋ ಆಗ್ತದ. ಮಕ್ಕಳು ಹಿಡಿತೀರಿ, ಮುಂದೆ ಚಲೋ ಆಗ್ತದ. ಎಲ್ಲಾನು ದಾನ ಧರ್ಮ ಜೀವನ ಏನ್ ಮಾಡಿದ್ರು ಸಹಿತ ಮುಂದೆ ಚಲೋ ಆಗ್ತದ, ಮುಂದೆ ಚಲೋ ಆಗ್ತದ. ಕೊನೆಗೆ ಸಾಯ ಟೈಮ್ನಾಗ ಸಹಿತ ಪುಣ್ಯವಂತನಾಗಿ ಸತ್ರ ಅದು ಮುಂದಿನ ಜನ್ಮಕ್ಕೆ ಚಲೋದಾಗ್ತದೆ ಅಂತ ಹೇಳಿಕೆ ನಾವು ಒಳ್ಳೆ ಮುಂದಿನ ಭವಿಷ್ಯದ ಸಲುವಾಗಿ ದುಡಿತೀವಲ್ರಿ. ನಾವು ಎದ್ರ ಸಲುವಾಗಿ ದುಡಿತೀರಿ? ನೀವು ನಾಳೆ ಚಲೋ ಆಗ್ತದಂತ ದುಡಿತೀವ? ಇಲ್ಲ. ಮತ್ತ ಈಗೇನಾಗ್ಬಿಡ್ತು, ಈ ಆತ್ಮನ ಪುನರ್ಜನ್ಮ ಇದು ಮಾಡಂಗಿಲ್ಲ, ನಂಬಂಗಿಲ್ಲ ಅಂತ ಅಂದ್ಮೇಲೆ ಈ ಜನ್ಮದಾಗ ನೀ ಏನೇನು ಒಳ್ಳೆ ಕಾರ್ಯ ಮಾಡಿದಿ ಅದರ ಪುಣ್ಯ ಎಲ್ಲ ಏನಾಯ್ತು? ಕೃತನಾಶ ಆಯ್ತು ಅಷ್ಟೇ. ಆತ್ಮವನ್ನ ಸಾಯಿಸಿ ಬಿಟ್ರಿ ಅಂತಂದ್ರೆ ಈ ಜನ್ಮದ ಈ ಕಡೆ ಡಿಸ್ಕನೆಕ್ಟ್ ಆಗಿಬಿಡ್ತು. ಮುಂದಿನ ಜನ್ಮಕ್ಕೆ ಇದು ಕನೆಕ್ಷನ್ ಇಲ್ಲ. ಇದು ಮೂರ್ಖತನದ ಅಭಿಪ್ರಾಯ ಹೌದಾ? ಇಲ್ಲ. ಪುನರ್ಜನ್ಮ ನಂಬುತ್ತೀನಿ ನಂಬಲ್ಲ ಅನ್ನೋದು ಏನಾಯ್ತು? ಈ ಜನ್ಮದಾಗ ನೀ ಏನ್ ಮಾಡಿದಿ ಎಲ್ಲ ಪುಣ್ಯ ನಾಶ, ಕೃತನಾಶ, ದೋಷ ಆಗ್ತದೆ. ಇದು ದೋಷಪೂರ್ಣವಾದ ಅಭಿಪ್ರಾಯ. ಹಿಂಗ ಒಂದೊಂದು ಶಬ್ದಕ್ಕ ವಿಚಾರ ಚಂದ್ರೋದಯದೊಳಗ ಭಾರಿ ಭಾರಿ ಎಕ್ಸ್ಪ್ಲನೇಷನ್ಗಳು ಅದಾವ. ಆ ಎಕ್ಸ್ಪ್ಲನೇಷನ್ಗಳು ಇರೋಂತ ಬುಕ್ ಸೈಡಿಗೆ ಇಟ್ಟು ನೀವೇನ್ ಮಾಡ್ಲಕತ್ತೀರಿ? ಸುಮ್ಮನೆ ಅವು ಡಿಕ್ಷನರಿ ಶಬ್ದಗಳು ಓದಿದಂಗೆ ಓದಿ ಬಡ ಬಡ ಮುಂದೆ ಹೋಗ್ಲಕತ್ತೀರಿ. ಇಲ್ಲಿ ಏನದ ಅದಕ್ಕೆ ಒಂದೊಂದೇ ಶಬ್ದಕ್ಕೆ ಈಗ ನಾನು ಹೆಂಗ ಹೇಳಿದೆ ಈ ರೀತಿ ನೀವು ವಿಚಾರ ಚಂದ್ರೋದಯ ಮತ್ತೆ ಅಥವಾ ವಿವೇಕ ಚೂಡಾಮಣಿ ಅಥವಾ ಈ ನಿಮ್ಮದು ಖಂಡೋಬ ಗುರುಗಳ ಬುಕ್ ಇಟ್ಕೊಂಡು ನಿಮ್ಮದೇ ಸ್ವಂತ ನೋಟ್ಸ್ ಮಾಡಿ ಒಂದೇ ಶಬ್ದದ ಅರ್ಥ ಹೇಳ್ರಿ ಸಾಕು. ಈಗ ನಾ ಎಷ್ಟು ಹೇಳಿದೆ? 2 ಶಬ್ದದ ಅರ್ಥ ಹೇಳೇನೆ ನಾನು. ಅಕೃತ ಅಭ್ಯಾಗಮ ದೋಷ, ಕೃತನಾಶ. ನೀವು ಕೆಲಸ ಮಾಡಬೇಕು. ಮೊದಲ ನೀವು ಕೆಲಸ ಮಾಡಬೇಕು. ನಿಮ್ಮದು ವರ್ಕ್ ಬಹಳ ಮುಖ್ಯ ಅದ. ಪೆನ್ನ ಕಾಪಿ ತಗೊಂಡು ಒಳಗ ನಿಮಗೆ ಚಿಂತನೆ ಹತ್ತಬೇಕು. ಯಾವ ಗ್ರಂಥ ತಗೊಂಡು ಇಲ್ಲಿ ಓದೋದು ಮುಖ್ಯ ಇಲ್ಲ, ಒಳಗ ನಿಮಗೆ ಹತ್ತಬೇಕಾದ್ರದ್ದು ಹತ್ತಿ ಅದರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಭಾರಿ ದೊಡ್ಡ ಗ್ರಂಥ ಹಿಡ್ಕೊಂಡಿರಿ. ಆದ್ರ ಮಕ್ಕಿ ಅಂದ್ರೆ ಅಲ್ಲಿ ಏನದ ಅದು ಇಲ್ಲಿ ತಂದು ಹೇಳಕತ್ತೀರಿ. ನಿಮಗೆ ಸ್ವಂತ ಒಳಗ ಏನೂ ವರ್ಕೌಟ್ ಆಗಿಲ್ಲ. ಅದು ವರ್ಕ್ ಮಾಡ್ಕೋಬೇಕು. ಮಾಡ್ಕೋಬೇಕು. ಇದ್ಯಾವುದು ವಿಚಾರ ಚಂದ್ರೋದಯ ವಿಶೇಷಾರ್ಥ ಚಂದ್ರಿಕೆ ಇಟ್ಕೋರಿ ಸಂಗಟ. ಆ ಶಬ್ದಗಳು ಈ ಶಬ್ದಗಳು ಎಲ್ಲ ಕಲಿಸಿ ಒಂದು ನಿಮ್ಮದೇ ಆದ ಒಂದು ಮಾಂತೇಶ್ ಪಾಟೀಲ್ ಒಂದು ಬುಕ್ ತಯಾರು ಮಾಡ್ರಿ. ಏನ್ ತೊಂದರೆ ಇಲ್ಲ. ನಿಮ್ಮದೇ ಒಂದು ಬರೀರಿ ಶಾಸ್ತ್ರ, ನಿಮ್ಮದೇ ಒಂದು ಗ್ರಂಥ ಬರೀರಿ, ನಿಮ್ಮದೇ ಪ್ರಿಂಟ್ ಮಾಡಿಸ್ರಿ. ಎಲ್ಲಾ ಶಕ್ತಿ ಸಾಮರ್ಥ್ಯಗಳದಾವ. ಚಂದ ಅಥೆಂಟಿಕ್ ಆಗಿರೋಂಥ ವಿಷಯಗಳನ್ನು ತಗೊಂಡು ಆಧಾರ ಸಹಿತವಾಗಿ ಹೇಳುವಂತ ಒಂದು ಕೆಲಸ ಮಾಡಿಬಿಟ್ರಿ ಅಂತಂದ್ರೆ ನೀವೇ ಸಾಹಿತಿಗಳು, ನೀವೇ ಅನುಭವಿಗಳು, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಏನದರಿ ನೀವು ವಿಚಾರ ಚಂದ್ರೋದಯ ವಿಚಾರ ಸಾಗರದ ಬ್ಯಾಕ್ ಗ್ರೌಂಡ್ ಇರ್ಲಾರ್ದೆ ನೀವು ಮತ್ತೊಂದು ಏನಾರ ಗ್ರಂಥ ಹಿಡ್ಕೊಂಡು ಹೇಳ್ತೀನಿ ಅಂತಂದ್ರೆ ಏನಾಗ್ತದಂದ್ರೆ ಅದು ಅಪೂರ್ಣ. ಯಾವ್ದದು ಹಾರ್ಡ್ವೇರ್ ಅಂಗಡಿಗೆ ಹೋಗಿ ಅವ್ ಕಟ್ಟಿಗೆ ಸಿಮೆಂಟ ಕಬ್ಬಿಣ ಏನು ತಗೊಳ್ಳಾರ್ದೆ ನಾ ಮನಿ ಕಟ್ತೀನಿ ಅಂದಂಗ ಆತು. ಅದು ಹಾರ್ಡ್ವೇರ್ ಅಂಗಡಿ. ಅದು ವಿಚಾರ ಚಂದ್ರೋದಯ ವಿಚಾರ ಸಾಗರ ಅದು ತಗೊಂಡು ಬಂದೇ ನೀವು ಮತ್ತೆ ಉಳಿದದ್ದು ನೀವು ಯಾವ ಗ್ರಂಥರ ಹಿಡ್ಕೋರಿ ಈ ವಿಚಾರಗಳನ್ನೇ ಅದ್ರೊಳಗೆ ಇರ್ತಾವ. ಅದು ಬಂದಾಗ ಇದ್ರೊಳಗೆ ಏನ್ ಹೇಳ್ಯಾರ ನೋಡ್ಬೇಕು. ಆ ಶಬ್ದ ಬಂದಾಗ ಇದ್ರೊಳಗೆ ಎಲ್ಲಿ ಹೇಳ್ಯಾರ ಏನ್ ಹೇಳ್ಯಾರ ನೋಡ್ಬೇಕು. ಎಲ್ಲದ್ರ ಬಗ್ಗೆ ಸಂಪೂರ್ಣ ವಿಚಾರ ಚಂದ್ರೋದಯದ ಬಗ್ಗೆ ಸಂಪೂರ್ಣ ನಾಲೆಜ್ ಇರ್ಬೇಕು ನಿಮಗೆ. ಯಾವ ಪೇಜ್ನಾಗ ಏನದ ಏನಿಲ್ಲ ಎಲ್ಲಾನು ಒಂದ್ಸಾರಿ ಓದ್ಕೋಬೇಕು. ಓದ್ಕೊಂಡ ಮೇಲೆ ಇದ್ರ ಸಪೋರ್ಟ್ ತಗೊಂಡು ನೀವು ಮುಂದೆ ಮತ್ತೆ ಏನಾರೇ ಮಾಡಿ. ಇದ್ರ ಸಪೋರ್ಟ್ ಇರ್ಲಾರ್ದೆ ನೀವು ಏನಾರೇ ಬುಕ್ ತಗೊಂಡು ಓದ್ತೀನಿ ಅಂದ್ರೆ ಇವ್ರು ಮುಂದೆ ಕೂತವ್ರೆಲ್ಲ ಅದನ್ನೆಲ್ಲ ತಿಳ್ಕೊಂಡವ್ರು ಅದಾರ. ಈಗ ಹಿಂಗದ ಈಗ. ನೆಕ್ಸ್ಟ್ ಮನೀಷಾ ಪಂಚಕ 3 ಶ್ಲೋಕ ಆಗ್ಯಾವಲ್ರಿ ವಿಶ್ಲೇಷಣೆ. ಇವತ್ತ 4ನೇ ಶ್ಲೋಕದ ವಿಶ್ಲೇಷಣೆ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಇವರು ಖಂಡೋಬ ಗುರುಗಳ ಬುಕ್ ಬಂದಿದ್ದಕ್ಕೆ ಒಂದ್ ಸ್ವಲ್ಪ ಹೇಳ್ಬೇಕನ್ನಿಸ್ತು, ಹೇಳಿದೆ. ಮೊದಲು ನೀವು ವರ್ಕೌಟ್ ಮಾಡಿಕೊಂಡು ನಿಮ್ಮ ನೋಟ್ಸ್ ಇಲ್ಲಿ ಹೇಳಿದ್ರೆ ಇನ್ನ ಪರ್ಫೆಕ್ಟ್ ಆಗ್ತೀರಿ ಅಂತ ಸಜೆಷನ್ ಕೊಟ್ಟು ಮನೀಷಾ ಪಂಚಕ 4ನೇ ಶ್ಲೋಕ. ಯಾತಿರ್ಯಾನ್ನರ ದೇವತಾವಿರ
ಇತ್ಯಂತಹ ಸ್ಫುಟ ಗೃಹ್ಯತೆ ಯದ್ಭಾಸ ಹೃದಯ ಕ್ಷಯಜ್ಞ ಭಾಂತಿ ಸ್ವತೋ ಚೇತನಾ ತಾಂ ಭಾಸ್ಯ ಪೀಹಿತಾರ್ಕ ಮಂಡಲ ನಿಭಾಂ ಪೂರ್ಣಿಂ ಸಭದ್ರ ನಿವೃತ ಮಾನಸೋ ಹಿ ಗುರು ರೀತ್ಯಾಶ ಮನುಷ್ಯ ಮಮ ಅಂತ. ಇದಕ್ಕೆ ಏನಂತಾರಂದ್ರೆ ಮನುಷ್ಯ ಪಂಚಕದ 4ನೇ ಪದ್ಯದೊಳಗ ಈ ಜಗತ್ತಿನೊಳಗೆ ಇರೋವು 3 ರೀತಿ ಜಾತಿಗಳು. ಇಲ್ಲಿರೋವು 3 ಜಾತಿಗಳು. ತಿರ್ಯ ಅಂದ್ರೆ ಏನ್ ಗೊತ್ತಾ? ತಿರ್ಯ ಅಂದ್ರೆ ಏನು? ಪ್ರಾಣಿಗಳು. ಅವು ಮನುಷ್ಯ ರೂಪದಾಗಿರ್ಬೋದು, ಬೇರೆ ಜಂತುಗಳ ರೂಪದಾಗಿರ್ಬೋದು, ಪಶುಗಳ ರೂಪದಲ್ಲಿರ್ಬೋದು. ಒಂದು ತಿರ್ಯ ಏನದು? ಆಹಾರ, ನಿದ್ರೆ, ಭಯ, ಮೈಥುನಕ್ಕಷ್ಟೇ ಸೀಮಿತವಾದಂಥವೆಲ್ಲ ತಿರ್ಯಗಳು. ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ಬದುಕವು ತಿರ್ಯಕ್ ಅಂತಾರ. ಆಹಾರ, ನಿದ್ರೆ, ಭಯ, ಮೈಥುನ. ಅವಕ್ಕೆ ಮತ್ತೆ ಹೆಚ್ಚಿನ ವಿಚಾರ ಏನೂ ಇಲ್ಲ. ಬ್ರಹ್ಮಾಂಡ ಅಂದ್ರೇನು, ಪಿಂಡಾಂಡ ಅಂದ್ರೇನು, ಬ್ರಹ್ಮಾಂಡದ ನಿಯಾಮಕ ಈಶ್ವರ ಅಂದ್ರೇನು, ಪಿಂಡಾಂಡದ ನಿಯಾಮಕ ಜೀವ ಅಂದ್ರೇನು, ಮಾಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು, ಬ್ರಹ್ಮ ಅಂದ್ರೇನು, ಬಂಧ ಅಂದ್ರೇನು, ಮೋಕ್ಷ ಅಂದ್ರೇನು, ಮತ್ತೆ ದೋಷಗಳು, ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳು ಅಂದ್ರೆ ಏನು, ಆಯುಷ್ಯ ಅಂದ್ರೆ ಏನು, ಭೋಗ ಅಂದ್ರೆ ಏನು, ಜನನ ಮರಣಾದಿಗಳಂದ್ರೆ ಏನು, ಪಾಪ ಪುಣ್ಯ ಅಂದ್ರೆ ಏನು, ಸುಖ ದುಃಖ ಅಂದ್ರೆ ಏನೇನು ಗೊತ್ತಿಲ್ಲ. ದಿನ ಮುಂಜಾನೆ ಹೇಳೋದು ಕೂಳಿಗಾಗಿ ದುಡಿಯೋದು, ಕೂಳು ಸಂಪಾದನೆ ಮಾಡಿದ ಮೇಲೆ ತಿಂದು ಮಲಗೋದು, ಮತ್ ಮುಂಜಾನೆ ಅದೇ ಕೆಲಸ ಮಾಡೋದು. ಇವೆಲ್ಲ ಏನದ ತಿರ್ಯಕ್ ಪ್ರಾಣಿಗಳು ಅಂತ. ಮನುಷ್ಯ ರೂಪದಲ್ಲಿರ್ಬೋದು. 84 ಲಕ್ಷ ಜೀವರಾಶಿಗಳಲ್ಲಿ ಇವೆಲ್ಲ ಇರ್ತಾವ. ಇವುದ್ರೊಳಗ ಒಂದ್ ಸ್ವಲ್ಪ ಈಗೇನು ಹೇಳಿದ್ನಲ್ಲ, ಈ ವಿಚಾರಗಳನ್ನು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಮಾಡಿ ಅಂತಃಕರಣ ಶುದ್ಧ ಮಾಡಿಕೊಂಡು ಮುಂದೆ ವಿವೇಕಿಯಾಗಿ, ವಿರಾಗಿಯಾಗಿ, ಸಮಾಧಿ ಷಟ್ ಸಂಪತ್ತಿ ಸಾಧನೆ ಮಾಡಿ ಮುಮುಕ್ಷು ಹೊಂದಿ ಮುಂದೆ ಶ್ರವಣ ಮನನಾದಿಗಳನ್ನು ಮಾಡಿ ತತ್ವ ಪದಾರ್ಥ ಶೋಧನೆಗಳಲ್ಲಿ ಮುಳುಗಿ ಇದೆಲ್ಲ ಸಾಧನೆ ಮಾಡೋದು ಯಾರಿಗಿದು? ಪ್ರಾಣಿಗಳಿಗೆ ಬೇಕಾಗಿಲ್ಲ. ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ ಸೀಮಿತ ಇದ್ದವ್ರಿಗೆ ಬೇಕಾಗಿಲ್ಲ. ಶಿವನಾಗಬೇಕಂತ ಜೀವರುಗಳಿಗೆ ಬೇಕಿದೆ. ನಾನು ಜೀವನಾಗಿ ಹಿಂಗೆ ಬದುಕಿ, ಜೀವನಾಗೆ ಹುಟ್ಟಿ, ಜೀವನಾಗೆ ಬದುಕಿ, ಜೀವನಾಗೆ ಸತ್ತೋಗ್ತೀನಿ ಅನ್ನೋರಿಗೆ ಇದು ಬೇಕಾಗಿಲ್ಲ. ಇದು ನರ. ತಿರ್ಯ ನರ ಅಂದ್ರೆ ಮನುಷ್ಯ. ಅವ ಪುಣ್ಯ ಮಾಡಿದ್ನಂದ್ರ ದೇವತ. ಅವನು ಏನು ಕಷ್ಟಪಡ್ಲಾರ್ದೆ ಅವನಿಗೆಲ್ಲ ಗೌರವ, ರೊಕ್ಕ, ರೂಪಾಯಿ, ಸಂಪತ್ತು, ಏನು ಪೀಠ, ಅಧಿಕಾರ ಏನೆಲ್ಲ ಸಿಕ್ಕದ. ಏನೂ ಮಾಡ್ಲಾರ್ದೇನೆ ಅವನಿಗೆಲ್ಲ ಬಂದು ನಮಸ್ಕಾರ ಮಾಡ್ತಾರ, ರೊಕ್ಕ ಹಾಕ್ತಾರ. ಏನೂ ಮಾಡ್ಲಾರ್ದೆ, ಏನೇನೂ ಮಾಡ್ಲಾರ್ದೆ. ದೊಡ್ಡ ದೊಡ್ಡ ಪೀಠದ ಮಂದಿ ಹಂಗೆ ಅದಲ್ರಿ. ಬಂದ್ ಕುಂತರ ಸಾಕ್, ಲಕ್ಷಗಟ್ಲೆ ಮಂದಿ ಬಂದು ನಮಸ್ಕಾರ ಮಾಡೋದು, ಜೇಬ್ನಲ್ಲಿ ರೊಕ್ಕ ಹಾಕಿದ್ದೆ. ದೇವತೆಗಳು ಪುಣ್ಯ ಮಾಡಿರ್ತಾರ ಅವರು. ಅವ್ರೇನ್ ಮಾಡ್ತಾರ್ರಿ? ಅವ್ರಿಗೆ ಯಾಕೆ ಪುಣ್ಯ ಮಾಡಿ ಬಂದಿರ್ತಾರ ಅವರು, ಹಾಕ್ತಾರೆ. ಅದಕ್ಕೆ ದೇವತೆ. ಹಿಂಗ ಇವೆಲ್ಲವುಗಳಲ್ಲಿ ಏನಿದೆ? ಈ 3 ಜಾತಿ ಯಾವುದವಲ್ಲಿ ಇಲ್ಲಿ ತಿರ್ಯಕ್, ನರ ಮತ್ತ ದೇವತ. ಇವು 3 ಬಿಟ್ಟು 4ನೇದು ಯಾವನ್ರಿ? ಇವು 3 ಬಿಟ್ಟು 4ನೇದು ಜಾತಿ ಮತ್ತೆಲ್ಲರ ಯಾವ್ದೇನು? ವಿಚಾರ ಮಾಡ್ಲಕತ್ತೀರ ಏನು? ಪ್ರಾಣಿಗಳು ಒಂದಿಷ್ಟು ಅದಾವ,
ಮೋಕ್ಷ ಸಾಧನೆ ಮಾಡಕ ಇರಂತ ಮೋಕ್ಷ ಸಾಧನೆ ಮಾಡುವವರು ಮನುಷ್ಯರು. ಮೋಕ್ಷ ಸಾಧನೆ ಪ್ರಜ್ಞೆ ಇರ್ಲಾರ್ದವ್ರು ಏನು? ಮೋಕ್ಷ ಸಾಧನೆಯ ಪ್ರಜ್ಞೆ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಅದನ್ನು ಸಾರ್ಥಕ ಮಾಡುವುದಕ್ಕ ಮೋಕ್ಷ ಸಾಧನೆಯಲ್ಲಿ ಯಾರು ತೊಡಗಿರ್ತಾರೋ ಅವರೇ ನರರು, ಅವರಿಗೆ ಜೀವಿಗಳು ಅಂತಾರ. ಮೋಕ್ಷ ಸಾಧನೆ ಪ್ರಜ್ಞೆ ಇರಲಾರ್ದೆ ಅದ್ರ ಕಡೆ ಲಕ್ಷ್ಯ ಇರ್ಲಾರ್ದವ್ರು, ಅಲಕ್ಷ್ಯ ಮಾಡೋರು ಅವ್ರಿಗೇನಂತಾರ? ತಿರ್ಯಕ್, ತಿರ್ಯ ಪ್ರಾಣಿ, ಪಶು. ಎಂತ ಪಶು? ಉಳಿದೆಲ್ಲ ಪ್ರಾಣಿಗಳಿಗೆ 4 ಕಾಲು ಇರ್ತಾವ, ಇದಕ್ಕೆ 2 ಕಾಲು ಇರ್ತಾವ. ಅದಕ್ಕೆ ಒಂದು ಬಾಲ ಇರ್ತದೆ, ಇದಕ್ಕೆ ಬಾಲ ಇರಲ್ಲ. ಪುಚ್ಚವಿಹೀನ ದ್ವೀಪಾದ ಪಶು ತಿರ್ಯ. ಮತ್ತ ಅವನಿಗೊಂದು ಸ್ವಲ್ಪ ಪ್ರಜ್ಞೆ ಇತ್ತು ಚೈತನ್ಯದ ಬಗ್ಗೆ, ಪರಮಾತ್ಮನ ಬಗ್ಗೆ, ಆತ್ಮದ ಬಗ್ಗೆ. ಅಂದ್ರೆ ಅವ ನರ. ಮನುಷ್ಯರಿಗೆ ಮಾತ್ರ ಅದು ಗೊತ್ತಿರ್ತದೆ. ಮತ್ತಿನ್ನು ಪುಣ್ಯ ಮಾಡಿದವರು ಯಾರು? ದೇವತೆಗಳು. ಏನು ಮಾಡ್ಲಾರ್ದೆ ಭೋಗ ಭಾಗ್ಯಗಳನ್ನು ಅನುಭವಿಸ್ತಿರ್ತಾರ. ಏನು ಮಾಡ್ಲಾರ್ದೆ ಎಂತ ಪರಿ ಬಂದ ನೋಡಪ್ಪ. ನಮ್ಮ ರಿಲೇಷನ್ ಒಬ್ರು ಇಲ್ಲ, ಶಾಂತಕುಮಾರ್ ಸರ್ ಅಂತಾರ. ಅವ್ರೇನ್ ಫಾರ್ಮಸಿ ಕಾಲೇಜ್ ಪ್ರಿನ್ಸಿಪಾಲ್, ರಿಟೈರ್ ಆಗ್ಯಾರ ಬಿಡ್ರಿ. ಅವ್ರ ಮಕ್ಕಳೆಲ್ಲ ಫಾರಿನ್ದಾಗ ಅದಾರ, ಹೈ ಲೆವೆಲ್ನಾಗ ಅದಾರ ಅವರು. ಅವ್ರ ಸಂಗಟ ಅವ್ರ ತಮ್ಮ ಶಾಂತಕುಮಾರ್ ಸರ್ದು ತಮ್ಮನ ಫ್ರೆಂಡ್ ಇಬ್ರು ಬಂದರು. ಒಂದೊಂದು ಸೂಟ್ ಕೇಸ್ ತಗೊಂಡು ಹಳ್ಳಿಲಿಂತ ಬಂದು ಶಾಂತಕುಮಾರ್ ಸರ್ ಹತ್ರ ಇದ್ದು ಓದಿ, ಫಾರ್ಮಸಿ ಓದಿ. ಒಬ್ಬ ರೆಡ್ಡಿ ಅಂತ, ಆಂಧ್ರದ ರೆಡ್ಡಿ. ಮತ್ತೆ ನಮ್ಮ ಶಾಂತಕುಮಾರ್ ಸರ್ ತಮ್ಮ ಶಾಂತಕುಮಾರ್ ಅವರು ನಾವು ಚಲೋ ಬೆಳಿಲಕತ್ತನ ಅವನಿಗೂ ಇವರೆಲ್ಲ ಸಪೋರ್ಟ್ ಮಾಡಿದ್ರು, ಏನೆಲ್ಲ ಮಾಡಿದ್ರು. ಮಾಡಿದ್ಮೇಲೆ ಈಗ ರೆಡ್ಡಿ SR ರೆಡ್ಡಿ ಅಂತದಾರ. ಈಗ ಅವ್ರು ಏನು ಇಲ್ಲದವ್ರು ಹೆಂಗಾಗ್ಬಿಟ್ಟಾರ ಈಗ ಅಂತಂದ್ರೆ, ಒಂದು 2,000 ಕೋಟಿ ರೂಪಾಯಿ ಅಂತದು ಇಲ್ಲಿ ಕಾಲೇಜು ಶಾಲೆಗಳು ಮಾಡ್ಯಾರ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಎಲ್ಲ ಶಾಲೆಗಳು, ಏನೆಲ್ಲ ಎಜುಕೇಶನ್ ಮಾಡಿ ಕೋಟಿ ಗಳಿಸ್ಯಾರ. ಮತ್ತ ಒಯ್ದು ಎಲ್ಲಿ ಆಂಧ್ರದೊಳಗೆ ಎಲೆಕ್ಷನ್ ನಿಂತು ಅಲ್ಲಿ MLAನೂ ಅದರ, ರಾಜಕಾರಣಿನೂ ಅದರ. ಅದನ್ನು ಮತ್ತೆ ಯಾವಾಗ ಈಗ ಇತ್ತೀಚೆಗೆ, ಮೊದಲಿದ್ದವ್ರು ಅಲ್ಲವ್ರು, ಇತ್ತೀಚೆಗೆ. ಮತ್ತ ಅವ್ರದ್ದೇನು ಹೈಟ್ ನೋಡಿದ್ರೆ 4 ಫೀಟ್ಗಿಂತ ಜಾಸ್ತಿ ಇಲ್ಲ, 4 ಫೀಟ್ ಅಟೆ. ಈ ಕಡೆ ಒಳ್ಳಿದ್ರೆ ಒಂದು 50 ಮಂದಿ ಡಾಕ್ಟರ್ ಗಡಗಡ ಅಳ್ಳಾಡ್ತಾರ. ಆ ಕಡೆ ಒಳ್ಳಿ ನೋಡಿದ್ರೆ 50 ಮಂದಿ ಇಂಜಿನಿಯರ್ ಕೂಡ ಗಡಗಡ ಅಳ್ಳಾಡ್ತಾರ. ಏನ್ ಬೇಕದೆ ಅಂತಾರ ಅವ್ರು, ಬೇಕದೆ ಮಾಡಿಸ್ತಾರೆ ಕೆಲಸಗಳು. ಇದು ಮಾಡೋದ್ರೆ ಮಾಡ್ಬೇಕಷ್ಟೇ, ದೂಸರ ಮತ್ತೊಂದೇನ್ ಚರ್ಚೆ ಅಲ್ಲಿ ಇಲ್ಲೇ ಇಲ್ಲ. ಹಂಗ ಅಷ್ಟು ಸ್ಟ್ರಾಂಗ್ ಮನುಷ್ಯ. ಏನಿದು ದೇವತಾ ಪುಣ್ಯ ಮಾಡ್ಯಾರ ಅವ್ರು. ಏನ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬಿಡ್ತು. 50% ಆಫರ್ಗೆ ಇಟ್ಬಿಟ್ಟಾರ ಅವ್ರು. 1,000 ಕೋಟಿ ಕೊಟ್ಟು ತಗೊಂಡೋಗ್ಬಿಟ್ರ ಕಡೆ. ಅಷ್ಟು ಶ್ರೀಮಂತಿಕೆ ಎಲ್ಲಿದ್ ಬರ್ತದು? ದೇವತಾ ಅಂತದೊಂದು ಇದು ಅದ. ಎಲ್ಲ ದೇವತೆಗಳದಾರ, ಮನುಷ್ಯರದಾರ, ಪ್ರಾಣಿಗಳದಾವ. ಈ 3 ಜಾತಿಗೆ ಅದೇ ಹೇಳಿದ್ರಲ್ಲ, ಯಾವುದು? ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ. ಬಿತ್ತಿ ಅಂತಂದ್ರೆ ಏನದು? ಪರದೆ. ಬಿತ್ತಿ ಅಂದ್ರೆ ಒಂದು ಪರದೆ. ಆ ಪರದೆ ಮೇಲೆ ತಿರ್ಯಕ್. ಪ್ರಾಣಿಗಳದನ್ನು ಒಂದು ಸಿನಿಮಾ ನಡೆದದಲ್ರಿ, ಪ್ರಾಣಿಗಳ ಸಿನಿಮಾ. ಮತ್ತೆ ನರ ಮನುಷ್ಯರದು ಒಂದು ಸಿನಿಮಾ ನಡೆದು, ಮತ್ತೆ ದೇವತೆಗಳದು ಒಂದು ಸಿನಿಮಾ ನಡೆದು. ತ್ರೈಲೋಕ್ಯ ಸಂಪದ ಲೆಕ್ಕ ಅಂದ್ರ ಇದೇ ನೋಡ್ರಿ, ತಿರ್ಯಕ್ ನರ ದೇವತ. ಚಲೋ ಮಂದಿದ ಒಂದು ಸಿನಿಮಾ ನಡೆದದ ಅದೇ ಸ್ಕ್ರೀನ್ ಮೇಲೆ. ಮತ್ತ ಮನುಷ್ಯರದೊಂದು ನಡೆದದ, ಮತ್ತೆ ಯಾರ್ದು ನಡೆದು? ದೇವತೆಗಳದು, ಮನುಷ್ಯರದಾದ್ಮೇಲೆ ಇನ್ನ ಯಾರ್ದು ನಡೆದು? ಪಶುಗಳದೊಂದು ಸಿನಿಮಾ ನಡೆದ. 3 ಸಿನಿಮಾಕ್ಕ ಹಿಂದ ಸಪೋರ್ಟ್ ಮಾಡಿ ನಿಂತದ್ದು ಯಾವುದು? 3 ಸಿನಿಮಾಕ್ಕೆ ಸಪೋರ್ಟ್ ಆಗಿ ನಿಂತದ್ದು ಯಾವುದು?
ಪರದೆ, ಸಿನಿಮಾಕ್ಕೆ ಹಿಂದೆ ಆಧಾರ ಆಗಿರೋದು ಪರದೆ, ಸ್ಕ್ರೀನ್. ನೀವು ರಿಮೋಟ್ ಒಟ್ಟದಂಗೆ ಎಲ್ಲ ಪ್ರೋಗ್ರಾಮ್ ಚೇಂಜ್ ಆಗ್ತಾವ. 1000 ಗಟ್ಟಲೆ ಚಾನಲ್ ಅದಾವ. ಎಷ್ಟು ಚಾನಲ್ ಇದ್ರು ಎಲ್ಲ ಚಾನಲ್ಗೆ ಸಪೋರ್ಟ್ ಇರೋದು ಯಾವುದು? ಪರದ. ಆ ಪರದೆ ಮೇಲೆ ನಡೆದವ ಎಲ್ಲ. ಒಂದೇ ಪರದೆ ಮೇಲೆ ಇವೆಲ್ಲ ನಡೆದವ. ಅದಕ್ಕೆ ತಿರ್ಯ, ನರ, ದೇವತಾ ಎಲ್ಲವುಗಳಲ್ಲಿ ಏನಿದೆಯೋ ಅವೆಲ್ಲದರೊಳಗೆ ಏನದಪ್ಪ ಅಂದ್ರೆ ಅವೆಲ್ಲದಕ್ಕೂ ಆಧಾರವಾಗಿದ್ದು ಯಾವುದಪ್ಪ ಅಂದ್ರೆ ಬ್ರಹ್ಮಚೇತನ. ಇನ್ನ ಹೇಳಿದ್ರು ನಾಗರತ್ನಮ್ಮವ್ರು, ಆ ಬ್ರಹ್ಮಚೇತನನೇ ಈ ಎಲ್ಲದರೊಳಗೆ, ದೇವತೆಗಳೊಳಗೂ ಅದೇ ಬ್ರಹ್ಮದನ, ತಿರ್ಯಗಳಲ್ಲಿ ಅದೇ ಅದೇ ಬ್ರಹ್ಮದನ, ಮನುಷ್ಯರಲ್ಲಿ ಅದೇ ಬ್ರಹ್ಮ ಅದನ. ಈಗ ಅತ್ಯುನ್ನತವಾದ ಒಂದು ಅರ್ಥ, ಆ ಪರದೆ ಶ್ರೇಷ್ಠ ಆದ ಇಲ್ಲ? ಎಲ್ಲ ಸಿನಿಮಾಗಳಿಗಿಂತ ಅದು ಪರದೆ ಶ್ರೇಷ್ಠ ಆದ ಇಲ್ಲ? ಸಿನಿಮಾ ಶ್ರೇಷ್ಠನೋ ಪರದೆ ಶ್ರೇಷ್ಠನೋ? ಪರದೆ ಶ್ರೇಷ್ಠ. ಸಿನಿಮಾ ನಡಿಬಹುದು, ನಡೀದೇ ಇರಬಹುದು. ಪರದೆ ಶಾಶ್ವತವಾಗಿರ್ತದ, ಹೌದಲ್ರಿ? ಪರದೆ ಇಲ್ಲಂದ್ರೆ ಅದೇ ಹೆಂಗ್ ನಡೀತದ? ಪರದೆ ಶ್ರೇಷ್ಠ, ಪರದೆ ಶಾಶ್ವತವಾಗಿರ್ತದ. ಸಿನಿಮಾ ಇರಬಹುದು, ಇಲ್ಲದೇ ಇರಬಹುದು, ಪರದೆಗೇನು ತೊಂದರೆ ಇಲ್ಲ. ಮತ್ತ ಪರದೆ ಸಿನಿಮಾಕ್ಕಿಂತ ದೊಡ್ಡದಿರ್ತದ, ಸಣ್ಣದಿರ್ತದ. ಸಿನಿಮಾದಾಗ ಎಟ್ಟರೆ ಅರ್ಬಟ್ ಇರ್ಲಿ, ಅದಕ್ಕಿಂತ ಅರ್ಬಟ್ ಪರದೆ ಇದ್ರೆ ಅದ್ರ ಮೇಲೆ ತೋರಿಸ್ಲಕ್ ಬರ್ತದ, ಹೌದಾ ಇಲ್ಲ? ಅದಕ್ಕೆ ಸಿನಿಮಾದಕ್ಕಿಂತ ಪರದೆ ದೊಡ್ಡದು, ಸಿನಿಮಾದಕ್ಕಿಂತ ಪರದೆ ಶಾಶ್ವತವಾಗಿದ್ದು, ಮತ್ತೆ ಆ ಸಿನಿಮಾದ ಒಳಗೂ ಮತ್ತು ಹೊರಗೂ ಆ ಪರದೆನೇ ಇರ್ತದೆ. ಸಿನಿಮಾ ತೋರ್ಸಾಗ, ಸಿನಿಮಾ ತೋರ್ಸೋದಕ್ಕಿಂತ ಮೊದಲು ಆ ಪರದೆ ಇತ್ತು, ಸಿನಿಮಾ ತೋರ್ಸಾಗೂ ಆ ಪರದೆ ಇತ್ತು, ಸಿನಿಮಾ ಮುಗಿದ ಮೇಲೂ ಆ ಪರದೆ ಹಂಗೆ ಇರ್ತದ. ಬ್ರಹ್ಮನ ವಿಷಯವನ್ನು ಕುರಿತು ನೀವು ಏನೇನು ಶಬ್ದ ಬಳಸ್ತೀರಿ ಆ ಎಲ್ಲ ಶಬ್ದಗಳು ಆ ಪರದೆಗೆ ನೀವು ಹೇಳಬಹುದು. ಇಷ್ಟು ಪರದೆ ಅನ್ನೋ ಶಬ್ದ ಬಹಳ ಚಂದ ಬಳಸ್ತಾರ. ಆ ಪರದೆಗೆ ಒಂದು ಶಬ್ದ, ಇನ್ನ ಒಂದು ಶಬ್ದ. ಏನ್ ಶಬ್ದ? ಆ ಪರದೆಗೆ ಭಿತ್ತಿ ಅಂತಂದ್ರು, ಪರದೆ ಅಂದ್ರು, ಸ್ಕ್ರೀನ್ ಅಂದ್ರು. ಮತ್ತಿನ್ನ ಒಂದು ಶಬ್ದ ಪರದೆಗೆ. ಏನ್ ಶಬ್ದ ಅಂತಂದ್ರೆ ಕನ್ನಡ ಅಂತ. ಕನ್ನಡ ತಿಳ್ಕೊರಿ. ಕನ್ನಡ ಅಂದ್ರೆ ಪರದೆ. ಗೊತ್ತಿಲ್ಲ? ಗೊತ್ತದ? ಕನ್ನಡ ಅಂದ್ರೆ ಪರದೆಗಂತಾರ ಗೊತ್ತದ? ಗೊತ್ತಿಲ್ಲ? ಗೊತ್ತಿಲ್ಲ. ಇವತ್ತು ಗೊತ್ತು ಮಾಡ್ತಾರೆ. ಯಾರು ಬಸವಣ್ಣವ್ರ ವಚನಗಳು ಸಂಪೂರ್ಣ ಓದಿರ್ತಾರೋ ಅವ್ರಿಗೆಲ್ಲ ಗೊತ್ತಾಗ್ತದೆ. ಯಾರು ಓದಿರಲ್ಲ ಅವ್ರಿಗೆ ಗೊತ್ತಿರಲ್ಲ. ಮೇಲ್ ಓದಿದ್ರೆ ಆಗಂಗಿಲ್ಲ, ಎಲ್ಲ ಓದ್ಬೇಕು. ಕನ್ನಡ ಅಂತಂದ್ರೆ ಪರದೆ, ಪರದೆ ಅಂತಂದ್ರೆ ಬ್ರಹ್ಮ. ಕನ್ನಡ ಭಾಷೆ ಅಂತಂದ್ರೆ ಪರಮಾತ್ಮನ ಭಾಷೆ, ದೇವ ಭಾಷೆ, ಅದು ಬ್ರಹ್ಮನ ಭಾಷೆ. ಅದು ಆ ಭಾಷೆಗೆ ಆರಂಭ ಅಂತ್ಯ ಅನ್ನೋದು ಏನು ಇಲ್ಲೇ ಇಲ್ಲ. ಅದಕ್ಕೆ ಸನಾತನ ಭಾಷೆ ಅದದು, ದ್ರಾವಿಡ ಭಾಷೆ ಅದು. ಆ ಭಾಷೆ, ನಾವು ಆ ಭಾಷೆಯನ್ನ ಬಳಸಿ ಬದುಕ್ಲಕತ್ತೀವಲ್ಲ, ನಮ್ಮಂತ ಭಾಗ್ಯವಂತರು ಯಾರು ಇಲ್ಲ. ಆ ಭಾಷೆಯ ಬಗ್ಗೆ ದೊಡ್ಡ ಅಭಿಮಾನ ಇರ್ಬೇಕು ನಮಗ, ಅದ್ರ ಬಗ್ಗೆ ದೊಡ್ಡ ಗೌರವ ಇರ್ಬೇಕು ಕನ್ನಡ ಭಾಷೆಯ ಬಗ್ಗೆ. ಕನ್ನಡ ಅಂತಂದ್ರೆ ಸ್ಕ್ರೀನು. ಆ ಸ್ಕ್ರೀನ್ ಮೇಲೆ ಎಲ್ಲ ನಡೆದದ. ಈ ಜಗತ್ತಿನ ಎಲ್ಲಾ ವ್ಯವಹಾರಗಳು ಆ ಸ್ಕ್ರೀನ್ ಮೇಲೆ ಹೆಂಗ್ ನಡೆದವ, ಹಂಗೆ ಪರಮಾತ್ಮ ಎನ್ನುವ ಒಂದು ಪರದೆಯ ಮೇಲೆ ಜಗತ್ತಿನ ಎಲ್ಲ ಪಶು ಪಕ್ಷಿಗಳ, ಪ್ರಾಣಿಗಳ, ಮನುಷ್ಯರ, ದೇವತೆಗಳ ಎಲ್ಲರದು ಲೀಲೆ ನಡೆದದ. ತಿಳಿತಾ? ಕನ್ನಡ ಅಂದ್ರೆ ಪರದೆ. ಈಗ ಕ್ಯೂರಿಯಾಸಿಟಿ ಯಾವ ಚಂದಗದ ಹೇಳ್ರಿ?
ಯಾವ ವಚನದಾಗದ ಹೇಳ್ರಿ? ಕ್ಯೂರಿಯಾಸಿಟಿ ಆದ ಇಲ್ಲ? ಏನ್ ಸುಮ್ಮ ಹಂಗೆ ಗಪ್ಪೆ ಕುಂದಿರ್ಬೇಕಾ? ಇಲ್ಲ ಅವನ ಕಪ್ಪೆ ಕೂತಿರಲ್ರಿ ಮತ್ತೆ. ಕ್ಯೂರಿಯಾಸಿಟಿ ಆದ ಇಲ್ಲ? ಏನ್ ಸುಮ್ ಏನಾರ ಹೇಳ್ಕೊತೀವಿ, ನಮ್ಗೆ ಯಾಕೆ ಜೀವ ತಿತ್ತಿದಿ, ಸುಮ್ ನಮ್ಮ ಪಾಡಿಗೆ ನಾವು ಕೂತೀವಿ ಅಂತಂದ್ರೆ ನೀವು ಕೂತ್ರ ಜೀವಂತದಿರಿ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ತಿಳ್ಕೊಳಕತ್ತಿರೋ ಏನ್ ಸುಮ್ ಹಂಗೆ ಕೂತ್ ನಿದ್ದೆ ಮಾಡ್ಲಕತ್ತಿರೋ ನಮ್ಗೆ ಗೊತ್ತಾಗಬೇಕ. ಏನ್ ಮಾಡ್ಬೇಕು? ವಚನ ಯಾವ್ದ್ರಾಗ ಹೇಳ್ಯಾರಿ ಅಂತ ಕೇಳ್ಬೇಕಾ ಬೇಡ? ಎಷ್ಟು ಸಣ್ಣ ದನಿ ಬರ್ತದ ನೋಡು ಹಿಂದಿನಿಂತ, ಆಮೇಲೆ ನೋಡಿದ್ರೆ ಜೋರ್ ಜೋರ್ ಬರ್ತಿರ್ತದ. ಈಗ ಯಾಕೆ ಸಣ್ಣ ಆಗ್ತದ ದನಿ ನಿಮಗೆ? ಗಂಡ ಬೇರುಂಡ ಎಂಬ ಪಕ್ಷಿಗೆ ತಲೆ ಎರಡು. ಬಸವಣ್ಣವ್ರ ವಚನ ಅದ. ಗಂಡ ಬೇರುಂಡ ಎಂಬ ಪಕ್ಷಿಗೆ ತಲೆ ಎರಡು, ಆ ಎರಡು ತಲೆಗಳ ಮಧ್ಯೆ ಒಂದು ಕನ್ನಡವ ಕಟ್ಟಿ. ಕನ್ನಡವ ಕಟ್ಟಿ ಅಂತಂದ್ರೆ ಏನದರ ಅರ್ಥ? ಏನದರ ಅರ್ಥ? ಕನ್ನಡ ಕಟ್ಟೋದಂದ್ರ ಪರದೆ ಕಟ್ಟೋದು. ಪರದೆ ಕಟ್ಟಿ, ಆ ಪರದೆ ಕಟ್ಟಿ ಆ ಕಡಿ ತೆಲಿಲಿಂತನೂ ಒಂದು ಬಾಯಿ ಅದ, ಈ ಕಡಿ ತೆಲಿನೂ ಒಂದು ಬಾಯಿ ಅದ. ಆ ಬಾಯಿ ಒಳಗೆ ಏನು ತಿನ್ನಿಸ್ತೀವಿ ಈ ಕಡಿ ಮುಖಕ್ಕೆ ಗೊತ್ತಾಗಬಾರ್ದು, ಈ ಕಡಿ ಮುಖದಾಗ ಏನ್ ತಿನ್ನಿಸ್ತೀವಿ ಆ ಕಡಿ ಮುಖಕ್ಕೆ ಗೊತ್ತಾಗಬಾರ್ದು. ಹಾಗ ನಡಬರ್ಕೊಂದು ಪರದೆ ಕಟ್ರಿ ಆ ಪಕ್ಷಿಗೆ ತಗೊಂಡು. ಆ ಪಕ್ಷಿಯನ್ನು ಯಾರು ಬಳಸ್ಕೊಂಡಾರ? ಗಂಡ ಬೇರುಂಡ ಪಕ್ಷಿಗೆ KSRTCದವರು ಬಳಸ್ಕೊಂಡಾರ. ಟು ಅಂಡ್ ಫ್ರೋ, ಹೋಗೋದು ಬರೋದು ಮಾಡುವಂತ ಇದು ಅವ್ರು ಬಳಸ್ಕೊಂಡಾರ. ಈ ಕನ್ನಡವ ಕಟ್ಟಿ ಏನಾಯ್ತಪ್ಪ? ಒಂದು ತಲೆಯಲ್ಲಿ ಅಮೃತವ ಸುರಿದು, ಒಂದು ತಲೆ ಒಳಗ ಅಮೃತ ಸುರಿದು ಇನ್ನೊಂದು ತಲೆ ಒಳಗ ವಿಷವನ್ನು ಸುರಿದರೆ, ಒಂದು ಮುಖದೊಳಗ ಅಮೃತ ಕುಡಿಸ್ರಿ, ಇನ್ನೊಂದು ಮುಖದೊಳಗ ವಿಷ ಸುರಿದ್ರ ಆ ಪಕ್ಷಿ ಬದುಕ್ತದೇನು ಅಂತ ಕೇಳ್ತಾರ. ಬದುಕ್ತದ ಸಾಯ್ತದ್ರಿ? ಏನ್ ಹೇಳಕ್ ಬರ್ತದ? ಇಲ್ಲ ಗಪ್ ಕೂತರ ಏನ್ ಮಾಡ್ಲಕ್ಕ? ನಿಮ್ದು ಏನ್ ಪ್ರತಿಕ್ರಿಯೆ ಇಲ್ಲ ಅಂದ್ರೆ ಬಂದ್ ಮಾಡ್ಕೊಂಡು ಹೋರೆ ಕಡೆ ಲೆಫ್ಟ್ ಮಾಡ್ಕೊಂಡು ಎದಕ್ ಗಪ್ ಕುಂದಿರ್ತೀರ? ಅರು ಅದ ಇಲ್ಲ ಏನ್ ಹೇಳಕತ್ತದಂತ? ಏನ್ ಎತ್ತಬೇಕ ಕಟ್ಟಿಗೆ ಹಾಕಿ ಹಾಕಿ ರೆಸ್ಪಾನ್ಸ್ ಕೊಡ್ಲಕ್ ಬರಂಗಿಲ್ಲ. ಪ್ರಶ್ನೆಗಳು ಕೇಳಿದಾಗ ನಮ್ ಜೊತೆಗೆ ಹೆಜ್ಜೆ ಹಾಕ್ಲಕ್ ಬರಂಗಿಲ್ಲ. ಏನಾಗ್ಯದ? ಇಷ್ಟು ಮಂದಿ ಕೂತಿರಲ್ಲ. ಅದು ವಿಚಾರಧಾರೆ ಹೆಂಗ್ ಬರ್ತದ? ಅದಕ್ಕೆ ತಕ್ಕಂತೆ ಒಂದು ಚೂರು ಸ್ಪಂದನೆ ಇಲ್ಲ ಅಂತಂದ್ರೆ ಏನ್ ಕಲಿತೀರಿ ನೀವು? ಒಂದು ಮುಖದೊಳಗ ಅಮೃತ ಕುಡಿಸಿ ಇನ್ನೊಂದು ಮುಖದೊಳಗ ವಿಷ ಹಾಕಿದ್ರೆ ಅದು ಬದುಕ್ತದೇನಂತ ಕೇಳಕತ್ತಾರ. ಏನಾಗ್ತದ ನಿಮಗ್ ಗೊತ್ತಾಗಲ್ಲ? ಸಾಯ್ತದ. ಎದಕ್ ಬಾಯಿ ತೆಗಿಲಕ್ ಬರೋದು ನಿಮಗೆ? ಎದಕ್ ಗಪ್ ಕುಂದಿರ್ತೀರಿ? ಸತ್ತೋತ್ತು. ಹಾಂಗ ಇಲ್ಲಿ ಏನದಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಎರಡು ರೀತಿ ವ್ಯಕ್ತಿತ್ವಗಳದಾವ. ಒಂದು ವ್ಯಕ್ತಿತ್ವ ಲೌಕಿಕ ಬದುಕು, ಇನ್ನೊಂದು ವ್ಯಕ್ತಿತ್ವ ಪಾರಮಾರ್ಥಿಕ ಬದುಕು. ಆ ಪಾರಮಾರ್ಥಿಕ ಒಳಗ ಭಾರಿ ದೊಡ್ಡ ಬ್ರಹ್ಮಜ್ಞಾನ ಪಡ್ಕೊಂಡು ಲೌಕಿಕ ಪ್ರವೃತ್ತಿ ಒಳಗ ಅಜ್ಞಾನಿ ಹಂಗ ಬಾಳಿದರೆ ಏನಾಗ್ತದ? ಅದು ಸಾಧನೆ ವ್ಯರ್ಥ ಆಗ್ತದ. ಕೆಟ್ಟ ಚಟಗಳು, ಕೆಟ್ಟ ಮಾತುಗಳು, ಕೆಟ್ಟ ಆಲೋಚನೆಗಳು, ಕೆಟ್ಟ ಕೃತ್ಯಗಳು ಇವೆಲ್ಲ ಒಳಗಿಟ್ಕೊಂಡು ಮೇಲೆ ನಾವು ಬ್ರಹ್ಮಜ್ಞಾನದ ಪಾಠ ಹೇಳ್ತೀವಿ ಅಂತಂದ್ರೆ ಏನದು? ಮಾಡಿದ ಸಾಧನೆ ವೇಸ್ಟ್ ಆಗ್ತದ ಇಲ್ಲ? ಗಪ್ಕೊಂಡ್ರದು ಮಾತು ವೇಸ್ಟ್ ಆಗಿಬಿಡ್ತದೆ.
ಈಗ ಕೆಟ್ಟ ಶಬ್ದಗಳು ಬಳಸಬಾರದು, ಒಳ್ಳೆ ಶಬ್ದನೇ ಬಳಸಬೇಕು. ಬ್ರಹ್ಮಜ್ಞಾನಿಯಾದವನು ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂತಂದ ಹೊತ್ನಾಗ ನಿಮ್ಮ ಕೈಯಾಗ ಒಂದು 4 ಮಂದಿ ಶಿಷ್ಯರದರ ಅನ್ಕೊಳ್ರಿ. ಅವ್ರಿಗೆ ತಿಳಿಸಿ ಹೇಳಿದ್ರೆ ತಿಳಿಲಿಲ್ಲ ಅಂತಂದ್ರೆ ತಿಳಿಸಿ ಹೇಳೋದಕ್ಕೆ ಏನ್ ಮಾಡ್ಬೇಕಾಗ್ತದ? ಬೈದು ಹೇಳ್ಬೇಕಾಗ್ತದ. ಬೈದ್ರು ತಿಳಿಲಿಲ್ಲ ಅಂದ್ರೆ ಬಡ್ದು ಹೇಳ್ಬೇಕಾಗ್ತದ. ಮನ್ಯಾಗ ಮಕ್ಕಳು ಇರ್ತಾರ, ಮಕ್ಕಳಿಗೆ ತಿಳಿಸಿ ಹೇಳ್ತಾರ, ಪ್ರೀತಿಲಿ ಅಂತ ಹೇಳ್ತಾರ. ಹೆಂಡ್ರಿ ಇರ್ತಾರ, ಪ್ರೀತಿಲಿ ಅಂತ ಹೇಳ್ತಾರ. ಹೇಳಿದ ಮೇಲೂ ತಿಳಿಲಿಲ್ಲ, ಶಿಷ್ಯರಿಗೆ, ಹೆಂಡ್ರಿಗೆ, ಮಕ್ಕಳಿಗೆ ಯಾರ್ಯಾರ ದ್ವೇಷಲಿಂತ ಬಡಿತಿರ್ತಾರನ್ರಿ, ದ್ವೇಷಲಿಂತ ಬೈತಿರ್ತಾರ. ಜೀವನ ಸುಧಾರಣೆ ಆಗಲಿ ಅಂತೇಳಿ ಬೈತಿರ್ತಾರ. ಬ್ರಹ್ಮಜ್ಞಾನ ಹೇಳಿ ಕೆಟ್ಟ ಶಬ್ದಗಳನ್ನ ನಾವು ಬಳಸ್ತಾರ. ಎದಕ್ಕೆ ಬಳಸ್ತಾರ? ಅವ್ರೇನ್ ಬಳಸ್ಬೇಕಂತ ಬಳಸ್ಲಕತ್ತಾರೇನು? ಕತ್ತೆಗೆ ಲತ್ತೆಯ ಪೆಟ್ಟಂತ. ಅದು ಲತ್ತಿ ಪೆಡ್ತಿಲ್ಲದ ಕೆಲಸನೇ ಮಾಡಂಗಿಲ್ಲ ಅಂತಂದ್ಮೇಲೆ ಮತ್ತ ಏನ್ ಮಾಡ್ಬೇಕೀಗ? ಆ ಕತ್ತಿಲಿಂತ ಕೆಲಸ ತೆಕ್ಕೋಬೇಕಾಗ್ಯದ ಈಗ. ಕತ್ತಿಲಿಂತ ಕೆಲಸ ತೆಕ್ಕೋಬೇಕಾದ್ಮೇಲೆ ಅದಕ್ಕೆ ಚಲೋ ಮಾತ ಬಾ ಬಾ ಹೋಗು ಹೋಗು ಅದು ಮಾಡು ಇದು ಮಾಡತ್ ಪ್ರೀತಿಲಿ ಅಂತ ಹೇಳಿದ್ರೆ ತಿಳಂಗೇ ಇಲ್ಲ. ಅದಕ್ಕೆ ಬಾರ್ಕೊಲ್ ತೊಗೊಂಡ್ರೆ ಕೆಲಸ ಮಾಡ್ತಾವ. ಹಂಗಿದ್ದತ್ನಾಗ ಅದಕ್ಕೆ ಪ್ರವೃತ್ತಿ ಏನದ ಅಂತಂದ್ರೆ ದೋಷ ಅಲ್ಲ, ಅದು ಜೀವನ ಸುಧಾರಣೆಗಾಗಿ ಹೋರಾಟ ಸರಿಯಾಗಿರ್ಬೇಕನ್ನೋದು. ಶಿಷ್ಯನಿಗೆ ಬಡದನ ಅಂತಂದ್ರ ಅದನ್ನೇ ದೊಡ್ಡದು. ಇದು ಮೂರ್ಖ ಸರ್ಕಾರಗಳು ಏನ್ ಮಾಡ್ತಾವ? ಶಿಷ್ಯರಿಗೆ ಬಡಿಬಾರ್ದು, ಮಕ್ಕಳಿಗೆ ಬಡಿಬಾರ್ದು. ಅವು ಹ್ಯಾಂಗಿರ್ತಾವ ಹಂಗೆ ಬೆಳಿಬೇಕು. ಹ್ಯಾಂಗಿದ್ದಂಗೆ ಹಂಗೆ ಬೆಳೆದ್ಬಿಟ್ರೆ ಏನಾಗ್ತಾವ? ಅವು ಮುಂದೆ ಎದುರಾಗ್ತಾವ. ಮತ್ತೇನದು? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಗಿಡ ಇರೋರಿಗೆ ಬಗ್ಗಲಾರ್ದ ಮರ ಮಾಡಿ ಬಗ್ಗಿಸ್ಲಕ್ ಬರ್ತದೇನು? ಆ ಗಿಡದ ಸ್ಥಿತಿ ಇದ್ದಾಗೆ ಬಗ್ಗಿಸ್ಬೇಕದನ್ನ. ಅದನ್ನ ಏನ್ ಮಾಡ್ತಾರ? ಅಪಾರ್ಥ ಮಾಡ್ತಾರ. ಒಂದಿಷ್ಟು ಜನ ಮೂರ್ಖರೇನದಾರ, ಅವು ಸಾಲಿ ಮಾಸ್ತರ್ಗಳು ಹುಡುಗರಿಗೆ ಎದ್ದೋ ತದ್ದೋ ಹೊಡೋದಕ್ಕೆ ಅವ್ರ ಎಲ್ಲ ಮುರಿಯಂಗ್ ಹೊಡಿತಾರ. ಹಂಗ್ ಹೊಡಿತಾರ ಯಾರು? ತಮ್ಮ ಮನೇನ್ ಸಿಟ್ಟೆಲ್ಲ ತಂದು ಹುಡುಗರಿಗೆ ಬಡದ್ರ ಮತ್ತ ಅವ್ರೇನ್ ಮಾಡ್ಬೇಕು? ಅವ್ರ ಮನೇನವ್ರು ಅದು ದವಾಖಾನೆ ತೋರಿಸಿ ಖರ್ಚಾರ್ ಮಾಡ್ಬೇಕು. ಏನಾರ ಒಂದು ಆಗ್ಬಾರ್ದು ಕೂತಂದ್ರೆ ಹಡಿಲಕ್ಕೆ 1 2 ಹಡ್ದಿಟ್ಟಿರ್ತಾರ. ಅವಕ್ಕೆ ಮಾಸ್ತರ್ ಹುಚ್ಚುಚ್ಚು ಮಾಡಿ ಬಡದ್ನಂತಂದ್ರೆ ಅವು ಏನ್ ಮಾಡ್ಬೇಕು? ಎಲ್ಲಾನು ಸಮಸ್ಯೆನೇ ಅವ. ಇದು ಅದಕ್ಕಿಲ್ಲೇನಾಯ್ತು? ತಿರ್ಯ, ನರ, ದೇವತಾ ಎಲ್ಲದ್ರೊಳಗೂ ಇರೋ ಬ್ರಹ್ಮ. ತಿರ್ಯದೊಳಗಿರೋ ಬ್ರಹ್ಮ ಬೇರೆ ಅದನ, ನರರೊಳಗಿರುವ ಬ್ರಹ್ಮ ಬೇರೆ ಅದನ, ಮತ್ತೆ ದೇವತೆಗಳಲ್ಲಿರುವ ಬ್ರಹ್ಮ ಬೇರೆ ಅದನೇನ್ರಿ? ಎಲ್ಲ ಕಡೆ ಅವನೇ ಅದನ. ಅವು ಎಲ್ಲದಕ್ಕಿಂತ ಎಲ್ಲದ್ರೊಳಗೂ ಅದನ. ಅದರ ಮೇಲೆ ಅವೆಲ್ಲಕ್ಕೂ ಮೀರಿ ಅದನಂತ. ಅವುಗಳ ಮೇಲೆ ಮತ್ತೆ ಆಂತರಿಕ ಒಳಗೆ ಇವೆಲ್ಲ ಶಬ್ದಗಳು ಭಾರಿ ಅದಾವ ಇದ್ರಾಗ. ತಿರ್ಯ, ನರ, ದೇವತಾ ಎಲ್ಲವುಗಳಲ್ಲಿ ಮತ್ತು ಎಲ್ಲವುಗಳ ಮೇಲೆ ಮತ್ತು ಎಲ್ಲವುಗಳ ಒಳಗೆ ಅದೇನದಂತಂದ್ರ ಸ್ಪಷ್ಟವಾಗಿ ಅವನೇ ಇದ್ದಾನೆ ಅಂತ ನಾನು ಗ್ರಹಿಸುತ್ತೇನೆ, ನಾನು ತಿಳ್ಕೊತೀನಿ. ಮುಮುಕ್ಷುವಾದವನು ಹಿಂಗೆ ತಿಳ್ಕೋಬೇಕು. ಸ್ಪಷ್ಟವಾಗಿ ಗ್ರಹಿಸಲ್ಪಟ್ಟಂತೆ. ಮತ್ತೇನದ? ಈ ಗ್ರಹಣ ಮಾಡುವಂತ ಮನಸ್ಸು ಬುದ್ಧಿಗಳದವಲ್ಲ, ಇಂದ್ರಿಯ, ಮನಸ್ಸು, ಬುದ್ಧಿ. ಕಣ್ಣಿನಿಂದ ನೋಡ್ತೀರಿ, ಮನಸ್ಸಿನಿಂದ ಗ್ರಹಣ ಮಾಡ್ತೀರಿ, ಬುದ್ಧಿಲಿಂದ ತಿಳ್ಕೊತೀರಿ. ಈ ಎಲ್ಲ ಉಪಕರಣಗಳು ಇವೆಲ್ಲದ್ರೊಳಗೂ ಅವನೇ ಅದನ. ಇವೆಲ್ಲ ಕೆಲಸ ಮಾಡ್ಲಕತ್ತವ ಜೀವಂತವಾಗಿ. ಈ ಉಪಕರಣಗಳ ಕೆಲಸ ಮಾಡ್ಲಕತ್ತವ ಅಂತಂದ್ರ ಇವೆಲ್ಲ ಎದರ ಆಧಾರದ ಮೇಲೆ ಕೆಲಸ ಮಾಡ್ಲಕತ್ತವ? ಆ ಚೈತನ್ಯದ ಆಧಾರದ ಮೇಲೆ ಮಾಡ್ಲಕತ್ತವಲ್ರಿ. ಜೀವಂತವಾಗಿರುವ ಬೆಳಕಿನ ಮೇಲೆ ಇವೆಲ್ಲ ಆಧಾರ ಅದಾವ. ಇವೆಲ್ಲ ಹೆಂಗದವ? ಆಧಾರವಾಗಿದ್ದು ಅವೆಲ್ಲ ಕ್ರಿಯೆಗಳಿಗೆ ಇದು ಆಧಾರವಾಗಿದ್ದು ತಾನು ಸ್ವತಃ ಹೆಂಗದ? ನಿಷ್ಕ್ರಿಯ ಆದ.
ತಾನು ನಿಷ್ಕ್ರಿಯವಾಗಿದ್ದು ಎಲ್ಲ ಉಪಕರಣಗಳ ಕ್ರಿಯಾಶೀಲತೆಗೆ ಕಾರಣವಾಗ್ಯದ. ಹೆಂಗದ ನೋಡ್ರಿ ಅದು. ಫಾದರ್ಲೆಸ್ ಫಾದರ್ ಆಫ್ ದಿ ಯೂನಿವರ್ಸ್. ತಂದೆ ತಾಯಿ ಇಲ್ಲದ ಪರದೇಶಿ ತಾನಾಗಿದ್ದು ಎಲ್ಲ ಜಗತ್ತಿನ ಜೀವಿಗಳಿಗೆ ತಂದೆ ತಾಯಿ ಆಗ್ಯದ. ಸಪೋರ್ಟ್ಲೆಸ್ ಸಪೋರ್ಟರ್ ಆಫ್ ದಿ ಯೂನಿವರ್ಸ್. ತನಗೆ ಯಾವುದೇ ಆಧಾರವಿಲ್ಲದೆ ಎಲ್ಲ ಜೀವಿಗಳ ಬದುಕಿಗೆ, ಎಲ್ಲ ಜಡ ವಸ್ತುಗಳಿಗೆ ಆಧಾರವಾಗಿ ನಿಂತದ. ಅನ್ಕಾಸ್ಡ್ ಕಾಸ್ ಆಫ್ ದಿ ಯೂನಿವರ್ಸ್. ಅದಕ್ಕೆ ಯಾವ ಕಾರಣವೂ ಇಲ್ಲ, ಆದರೆ ಅದೇ ಎಲ್ಲದಕ್ಕೂ ಮೂಲ ಕಾರಣ ಆಗ್ಯದ. ಹಂಗ ಇಲ್ಲೇನಾಗ್ಯದ, ತಾನು ನಿಶ್ಚಲವಾಗಿದ್ದು ಎಲ್ಲ ವಸ್ತುಗಳ ಚಲನೆಗಳಿಗೆ ಮತ್ತು ಲೀಲೆಗಳಿಗೆ ಅದೇ ಆಧಾರವಾಗ್ಯದ. ತಾನು ಸ್ವತಃ ನಿಷ್ಕ್ರಿಯ, ಜಡ ವಸ್ತುವಿನ ಹಾಗೆ ಆದ. ಅದು ಏನಾಗ್ಯದಪ್ಪ ಅಂದ್ರೆ ಅದು ಅಪಾರ ಕಾಂತಿ ಉಳ್ಳದ್ದಾಗ್ಯದ. ಅದರ ಮೇಲೆ ಏನಾಗ್ಯದ, ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳು ಏನಾಗ್ಯಾವ, ಕಪ್ಪು ಮೋಡಗಳ ಹಾಗೆ ಆವೃತವಾಗ್ಯಾವ. ಅದರ ಮೇಲೆ ಇವೇನಾಗ್ಯಾವ, ಆವರಣಗಳು ಹಾಕಿ ಕೂತ್ಬಿಟ್ಟಾವ, ಕಪ್ಪು ಮೋಡಗಳಾಗಿ ಆವೃತವಾಗ್ಯಾವ. ಅವುಗಳ ಹಿಂದಿನಿಂದ ಅಂತಂದ್ರೆ ಕೊನೆಯಲ್ಲಿ ಅದು ಹೊರಹೊಮ್ಮುತ್ತದೆ. ಇವೆಲ್ಲ ದೋಷಗಳನ್ನು ಕಳ್ಕೊಂಡು ಆವರಣ ನಿವೃತ್ತಿ ಮಾಡಿಕೊಂಡಾಗ ಅದು ಬೆಳಕು ಯಾವಾಗ ಕೊಡ್ತದ, ಲಾಸ್ಟಿಗೆ ಆ ಬೆಳಕು ಬರ್ತದೆ. ಫಸ್ಟಿಗೆ ಬರಲ್ಲ ಅದು ಬೆಳಕು. ದೋಷಗಳು ಇರುವ ಕಾರಣ ಅದೇನದ, ಅದ್ರ ಹಿಂದದ. ಈ ದೋಷಗಳನ್ನ ಕಳ್ಕೊಂಡೇವು ಅಂತಂದ್ರ, ದೋಷ ಕಳ್ಕೊಂಡಾಗ ಲಾಸ್ಟಿಗೆ ಕೊನೆಯಲ್ಲಿ ಹಿಂದಿನಿಂದ ಅದು ಏನ್ ಮಾಡ್ತದ, ಆ ಅಪಾರವಾದ ಕಾಂತಿಯನ್ನು ಹೊರಹೊಮ್ಮುತ್ತದೆ. ಈ ಕಾಂತಿ ಹೊರ ಹೊಮ್ಮಿಸ್ಬೇಕಾದ್ರೆ ಯಾರಿಂದ ಸಾಧ್ಯ? ಉಪಾಸಕರು ಧ್ಯಾನ ಮಾಡ್ತಾರ, ಜ್ಞಾನಿಗಳು ಜ್ಞಾನದಿಂದ ಇದನ್ನ ಪಡ್ಕೋತಾರ. ಧ್ಯಾನ ಮಾಡ್ಕೋಬೇಕು. ಹೆಂಗ? ಯಾವಾಗಲೂ ಧ್ಯಾನಾಸಕ್ತನಾದ ಯೋಗಿ ಸದಾಶಿವ ಒಂದು ಸಾರಿ ಇದ್ದು ಇನ್ನೊಂದು ಸಾರಿ ಅಲ್ಲ, ಎಲ್ಲಾ ಕಾಲದಲ್ಲಿ ಜ್ಞಾನಿಯಾಗಿರ್ಬೇಕು, ಎಲ್ಲಾ ಕಾಲದಲ್ಲಿ ಯೋಗಿಯಾಗಿರ್ಬೇಕು. ಅವನು ಹೆಂಗಿರ್ಬೇಕು? ಎಲ್ಲ ಆಲೋಚನೆಗಳಿಂದ ಮುಕ್ತವಾದ ಮನಸ್ಸನ್ನು ಹೊಂದಿರಬೇಕು. ಎಲ್ಲ ಆಲೋಚನೆಗಳಿಂದ ಮುಕ್ತವಾದ ಮನಸ್ಸನ್ನು ಹೊಂದಿ ಯಾವನು ಸದಾಕಾಲ ಆ ಬೆಳಕಿನಲ್ಲಿಯೇ ಆನಂದವಾಗಿರ್ತಾನ, ಅವನೇ ನಿಜವಾದ ಗುರು. ಎಲ್ಲ ಆಲೋಚನೆಗಳಿಂದ ಮುಕ್ತಾಗಿರ್ಬೇಕು. ಕೇವಲ ಆ ಚೈತನ್ಯದ ಬೆಳಕ ಒಂದೇ ಅವನ ಗುರಿ. ಅವನಿಗೆ ಮನುಷ್ಯ ಅಂತಾರ, ಅವನಿಗೆ ಜೀವ ಅಂತಾರ, ಉಳಿದು ಎಲ್ಲ ಪ್ರಾಣಿಗಳು, ಇಲ್ಲಂದ್ರೆ ದೇವತೆಗಳು. ಜೀವ ಶಿವನಾಗುವುದು ಅವನಿಗೆ ಪಿಂಡ ಅಂತಾರ. ಪಿಂಡನೇ ಅಲ್ಲ ಮುಂದೆ ಮಗುವಾಗಿ ಹೊರಗೆ ಬರೋದು, ಮೊದಲು ಪಿಂಡ ಆಗ್ಬೇಕಲ್ಲ. ಅವನೇ ಮುಂದೆ ಜೀವನಾಗಿ ಬ್ರಹ್ಮನಾಗಿ ಬರೋನು, ಅವನಿಗೆ ಪಿಂಡ ಅಂತಾರ. ಹಿಂಗೇನದಪ್ಪ ಅಂತಂದ್ರೆ ಮನಸ್ಸನ್ನ ಎಲ್ಲಾ ಆಲೋಚನೆಗಳಿಂದ ಮುಕ್ತವಾದ ಮನಸ್ಸು ಹೊಂದಿ ಬರೇ ಜ್ಞಾನದ ಬೆಳಕು, ಜ್ಞಾನ ಅಂದ್ರೆ ಪರಮಾತ್ಮನ ಬೆಳಕಿನಲ್ಲಿ ಯಾವನು ಇರ್ತಾನ ಅವನೇ ನಿಜವಾದ ಗುರು. ಅವನೇ ಮನೀಷ ಅಂತಂದ್ರೆ ಪರಮಾತ್ಮನ ಪ್ರಜ್ಞೆ, ಮತ್ತೇನಿಲ್ಲ. ಮನಸ್ಸಿನ ಈಶ, ಮನ ಪ್ಲಸ್ ಈಶ. ಅಲ್ಲಿ ಮನಸ್ಸು ಅಂತದ ಅದೇನಾಗಿದೆ, ಪರದೆ ಅದ. ಆ ಪರದೆ ಹಿಂದೆ ಈಶ ಅದ. ಯಾವಾಗ ಮನಸ್ಸು ಆಲೋಚನೆಗಳಿಂದ ನಾನಾ ರೀತಿ ಆಲೋಚನೆಗಳಿದ್ದದಕ್ಕೆ ಅಲ್ಲಿ ಮನಸ್ಸು ಅಂತಾದ. ಆ ಆಲೋಚನೆಗಳನ್ನ ಬಿಟ್ರಿ ಅಂತಂದ್ರ ಅಲ್ಲಿ ಮನಸ್ಸೇ ಇಲ್ಲ. ಆಲೋಚನೆಗಳ ಒಂದು ಮಹಾಪೂರವೇ ಮನಸ್ಸು. ಆಲೋಚನೆಗಳು ಬಿಟ್ರಿ ಅಂದ್ರೆ ಅಲ್ಲಿ ಮನಸ್ಸೇ ಇಲ್ಲ. ಮನಸ್ಸಿಲ್ಲ ಅಂತಂದ್ರೆ ಮನಸ್ಸಿನ ಹಿಂದೆ ಅವ ಅದನ ಬ್ರಹ್ಮ. ಆಲೋಚನೆ ಬಿಟ್ಟು ಕೂಡ್ಲೇನೆ ನಿಮಗೆ ಬ್ರಹ್ಮನ ಅನುಭೂತಿ ಆಗ್ತದೆ.
ಆಲೋಚನೆ ಬಿಟ್ಟು ಕೂಡ್ಲೇನೆ ನಿಮಗೆ ಬ್ರಹ್ಮನ ಒಂದು. ಯಾವಾಗ ನೀವು ಆಲೋಚನೆ ಬಿಡುತ್ತೀರಿ ಆವಾಗ ಏನಾಗ್ತದ? ಬ್ರಹ್ಮನ ಬಾನ ಆಗ್ತದ. ಯಾವಾಗ ನೀವು ಆಲೋಚನೆ ಒಳಗೆ ಮುಣಗ್ತೀರಿ ಆವಾಗ ಏನಾಗ್ತದ? ಬ್ರಹ್ಮ ಅಧ್ಯಾಸ ಮರುವಾಗ್ತದೆ ಅಷ್ಟೇ. ಅಜ್ಞಾನದ ಮುಳುಗಿ ಬಿಡ್ತೀರಿ. ಅದಕ್ಕೆ ಆಲೋಚನೆ, ನಾನು ಯಾವುದೋ ಒಂದು ಆಲೋಚನೆ, ಬ್ರಹ್ಮನ ಆಲೋಚನೆ ಬಿಟ್ಟು ಬೇರೆ ಯಾವುದೋ ಆಲೋಚನೆ ಒಳಗದೀನಿ, ಅದಕ್ಕೆ ನನಗೆ ಇಲ್ಲಿ ದುಃಖ ಆಗ್ಲಿಕ್ಕತ್ತದ, ಭಯ ಆಗ್ಲಿಕ್ಕತ್ತದ, ಚಿಂತೆ ಆಗ್ಲಿಕ್ಕತ್ತದ. ಈ ಆಲೋಚನೆ ಬಿಡ ತನಕ ನನಗ ಈ ಬ್ರಹ್ಮನ ಆನಂದ ಸಿಗಲ್ಲ ಅಂತೇಳಿ ಆಲೋಚನೆಗಳಿಂದ ಮುಕ್ತ. ಹೆಂಗ್ ಹೇಳ್ತಾನವ? ಸದಾಶಿವ ಆಗ್ಬೇಕಂದ್ರೆ ಎಲ್ಲ ಆಲೋಚನೆಗಳಿಂದ ಮುಕ್ತ ಆಗ್ಬೇಕಂತ. ಅದೇ ಹಂಗ್ರಿ, ಇಷ್ಟೊಂದು ಜವಾಬ್ದಾರಿ ಹೊತ್ತುಕೊಂಡು ಆಲೋಚನೆಗಳಿಂದ ಮುಕ್ತ ಆದ್ರೆ ಸಂಸಾರ ಹೆಂಗ ನಡಿಬೇಕು? ನಿಮ್ಲಿಂತ ಸಂಸಾರ ನಡೆದದತ್ತ ನಿಮ್ಮ ಅಹಂಕಾರ ಹಂಗೆ ಹೇಳ್ತದ ಅಷ್ಟೇ. ಸಂಸಾರ ಹೆಂಗ ನಡೀತದ ನೋಡ್ರಿ, ಎಲ್ಲ ಬಿಟ್ಟು ಕುಂದಿರ್ರಿ ತಾನೇ ನಡೀತದ. ಅವ್ ನಡೆಸೋ ತಾನೇ ನಡೆಸ್ತಾನ. ಎಲ್ಲ ಒಳಗೆ ಹಾಕೊಂಡು ಕೂತದಕ್ಕೆ ಟೆನ್ಷನ್ ಆಗ್ಲಕತ್ತದ ಅಷ್ಟೇ. ಅದಕ್ಕೆ ಸದಾಶಿವ ಆಗ್ಬೇಕು, ಧ್ಯಾನಾಸಕ್ತ ಆಗ್ಬೇಕು, ಜ್ಞಾನಾಸಕ್ತ ಆಗ್ಬೇಕು, ಯೋಗಿ ಆಗ್ಬೇಕು, ಜ್ಞಾನಿ ಆಗ್ಬೇಕು. ಆಗ್ಬೇಕಾದ್ರೆ ಎಲ್ಲ ಆಲೋಚನೆಗಳಿಂದ ಮುಕ್ತವಾದ ಮನಸ್ಸನ್ನ ಹೊಂದಿ ನಿಜವಾದ ಗುರು ಆಗ್ಬೇಕು. ಗುರು ಅಂದ್ರೆ ಏನು? ವಜನ್, ಮತ್ತೇನಿಲ್ಲ. ಗುರು ಅಂದ್ರೆ ವಜನ್, ಲಘು ಅಂದ್ರೆ ಹಗುರ. ನಿಮಗೆ ಒಂದು ವಜನ್ ಬರ್ತದೆ, ನಿಮ್ಮದೇ ಆದಂತ ಒಂದು ವೇಟ್ ಬರ್ತದೆ. ನಿಮ್ಮ ಮಾತಿಗೆ ವೇಟು, ನಿಮ್ಮ ಆಲೋಚನೆಗೆ ಒಂದು ತೂಕ ಬರ್ತದೆ. ಜೀವ ಆದ್ರೆ ಏನಾಗ್ತದ? ಹಗುರ ಆಗ್ತಾರೆ. ಗುರು ಆದ್ರೆ ವಜನ್ ಬರ್ತದೆ, ನಿಮಗೊಂದು ತೂಕ ಬರ್ತದೆ, ದೊಡ್ಡವರಾಗ್ತೀರಿ, ಘನವಂತರಾಗ್ತೀರಿ. ಅದಕ್ಕೆ ಮನುಷ್ಯ ಅಂದ್ರೆ ಪರಮಾತ್ಮ ಪ್ರಜ್ಞೆ. ಪ್ರಾಣಿ, ನರ, ದೇವತಾ ಈ ಜಾತಿಯ ದೈಹಿಕ ವ್ಯತ್ಯಾಸಗಳನ್ನ ಲೆಕ್ಕಿಸದೆ ಎಲ್ಲವುಗಳಲ್ಲಿ ಆ ಪರಮಾತ್ಮ ಪ್ರಜ್ಞೆ ಸಮಾನವಾಗಿರುತ್ತದೆ. ಅದು ಸಾಮಾನ್ಯ ಚೇತನದ ಬಗ್ಗೆ ಹೇಳಕತ್ತಾರ. ಆತ್ಮಜ್ಞಾನ ಪಡೆಯುವ ಮುನ್ನ ಅಜ್ಞಾನ ಕಾಲದಲ್ಲಿ ಈ ತಿರ್ಯಕ್, ನರ, ದೇವತಾ ಈ ಮೂರು ಏನಾಗ್ತಿರ್ತಾವ? ಬೇರೆ ಬೇರೆ ಕಾಣಿಸ್ತಿರ್ತಾವ. ಇದೇ ಜಾತಿ ಭೇದ. ಅಜ್ಞಾನಿಗೆ ಜೀವಿಗಳು ಬೇರೆ ಕಾಣಿಸ್ತವ, ಪ್ರಾಣಿಗಳು ಬೇರೆ ಕಾಣಿಸ್ತವ, ದೇವತೆಗಳು ಬೇರೆ ಕಾಣಿಸ್ತವ. ಯಾವಾಗ ಅವನು ಸಂಪೂರ್ಣವಾಗಿ ಬ್ರಹ್ಮಜ್ಞಾನದ ವಾಹನ ಮಾಡ್ಕೋತಾನ ಆವಾಗ ಅವನ ಕಣ್ಣೊಳಗ ಈ ಪ್ರಾಣಿಗಳು ಬೇರೆ ಕಾಣಂಗೇ ಇಲ್ಲ. ಹುಲಿ ಮೇಲೆ, ಸಿಂಹದ ಮೇಲೆ ಕುಂತಾರ ಇಲ್ಲ ಅವರು, ಕ್ರೂರ ಪ್ರಾಣಿಗಳು ಅಂತೇಳಿ. ಹಾವ, ಚೇಳ ಎಲ್ಲ ತಗೊಂಡು, ಪಕ್ಷಿಗಳು ತಗೊಂಡು, ಅವುಗಳಿಗೆ ವಾಹನ ಮಾಡಿಕೊಂಡು, ಮಂಗೆಗಳಿಗೆ ತಗೊಂಡು, ಯುದ್ಧದಾಗ ಬಳಸ್ಕೊಂಡು ಏನೆಲ್ಲ ಮಾಡಿದ್ರು. ಆ ಮಹಾತ್ಮರ ಕಣ್ಣಿಗೆ ಅವು ಪ್ರಾಣಿಗಳತ್ ನೋಡ್ಯಾರೇನವ್ರು? ಬ್ರಹ್ಮ. ದೇವತೆಗಳಂದ್ರೂ ಒಂದೇ, ಮನುಷ್ಯರಂದ್ರು ಒಂದೇ, ಪ್ರಾಣಿಗಳಂದ್ರು ಒಂದೇ. ಯಾರಿಗೆ? ಜ್ಞಾನಿಯ ದೃಷ್ಟಿಯಲ್ಲಿ, ಧ್ಯಾನಿಯ ದೃಷ್ಟಿಯಲ್ಲಿ, ಉಪಾಸಕನ ದೃಷ್ಟಿಯಲ್ಲಿ. ಯಾವಾಗ ಅವನು ಜ್ಞಾನ ಪಡ್ಕೋತಾನ ಆವಾಗ ಅವನಿಗೆ ಯಾವ ಪ್ರಾಣಿಗಳು ಬೇರೆ ಅಲ್ಲ, ಯಾವ ಮಹಾತ್ಮರು ಬೇರೆ ಅಲ್ಲ. ಯಾವರು ಈ ಮನುಷ್ಯರು ಅರ್ಧ ಮಹಾತ್ಮ ಇದ್ದಂಗೆ ಇರ್ತಾರ, ಅರ್ಧ ಪ್ರಾಣಿ ಇದ್ದಂಗೆ ಇರ್ತಾರೆ. ಅದಕ್ಕೆ ಮನುಷ್ಯರಂತಾರೆ ಇವ್ರಿಗೆ. ಪ್ಯೂರ್ ಪ್ರಾಣಿಗಳು ಬೇರೆ, ಪ್ಯೂರ್ ದೇವತೆಗಳು ಬೇರೆ. ಮನುಷ್ಯರಂತಂದ್ರ ಮಧ್ಯದಲ್ಲಿ, ಈ ಕಡೆ ಪ್ರಾಣಿಗತ್ಲೇನೂ ಇಲ್ಲ, ಆ ಕಡೆ ಮಹಾತ್ಮರು ಆಗಿಲ್ಲ. ಮಧ್ಯದಲ್ಲಿರೋರಿಗೆ ಮನುಷ್ಯರಂತಾರ. ನರ ರ ಅಂದ್ರೇನು? ರಮಿಸಿರೋದು. ಅಂದ್ರ ಎಲ್ಲಾ ಕಾಲದಲ್ಲಿ ಬ್ರಹ್ಮಜ್ಞಾನದಲ್ಲಿ ರಮಿಸಿರ್ಬೇಕು. ಎಲ್ಲ ಕಾಲದಲ್ಲಿ ರಮಿಸಿದ್ರೆ ದೇವತೆಗಳಾಗ್ತಾರೆ. ನ ಅಂತಂದ್ರೆ ಅದ್ರ ಬಗ್ಗೆ ನಾಲೇಜೇ ಇರ್ಲಾರ್ದವ್ರು, ಅವ್ರೇನಾಗ್ತಾರ? ಪ್ರಾಣಿಗಳಾಗಿರ್ತಾರ. ಆ ಕಡೆ ರಮಿಸಿದವರು ದೇವತೆಗಳು. ರಮಿಸಿದವರು ಅಂತಂದ್ರೆ ತಲ್ಲಿನ ಆದವರು, ಬ್ರಹ್ಮನ ಒಂದು ಅನುಭೂತಿಯಲ್ಲೇ ತಲ್ಲಿನರಾದವರು ರಮಿಸಿದವರು ದೇವತೆಗಳು. ಅದ್ರ ಬಗ್ಗೆ ಗಂಧ ಗೊತ್ತಿರ್ಲಾರ್ದವರು ಪ್ರಾಣಿಗಳು, ತಿರ್ಯಾಕ್. ಇವ ಏನದನ ನ ರ ಅಂತಂದ್ರ ಗೊತ್ತಿರ್ಲಾರ್ದಂಗ ಅದನೇನು? ಗೊತ್ತದ. ಮತ್ತೆ ಗೊತ್ತಿದ್ಮೇಲೆ ಪೂರ ಆಗೇನೇನು? ಇಲ್ಲ.
ಅದಕ್ಕೆ ಅರ್ಧ ಪ್ರಾಣಿ ಇದ್ದಂಗ ಅರ್ಧ ಮನುಷ್ಯ ದೇವತೆ ಇದ್ದಂಗ. ಅದಕ್ಕೆ ಇವನಿಗೆ ನರ ಅಂತಾರ, ನರ. ಹೀಗಾಗಿ ಯಾವನು ಜ್ಞಾನಿಯಾಗಿರ್ತಾನ ಅವನ ಕಣ್ಣೊಳಗ ದೇವತೆಯನ್ನು ಶ್ರೇಷ್ಠ ಅಲ್ಲ, ಪ್ರಾಣಿಯನ್ನು ಕನಿಷ್ಠ ಅಲ್ಲ. ಎಲ್ಲರೊಳಗನು ಆ ಬ್ರಹ್ಮನನ್ನೇ ನೋಡಿ ವ್ಯವಹರಿಸುವವನಿಗೆ ಏನಂತಾರಪ್ಪ ಅಂತಂದ್ರೆ ಮನೀಷ ಅಂತಾರ. ಅವನೇ ಗುರು. ಆ ರೀತಿ ಇದ್ದವನಿಗೆ ಗುರು ಅಂತಾರ. ಚಂದದನ್ರಿ ಅರ್ಥ? ನಾಲ್ಕನೇ ಶ್ಲೋಕದ ಅರ್ಥ 3 ಶ್ಲೋಕ ಆಗಿತ್ತು, ಇದು 4ನೇ ಶ್ಲೋಕ. ಒಂದು 10 ನಿಮಿಷ ವಿಚಾರ ಸಾಗರ ಹೇಳಿ ಬಿಡ್ತೀನಿ. 7 ಗಂಟೆಗೆ ನೀವು ಮುಂದಿನ ಪಾಠ ನೀವು ಮಾಡಕತ್ತೀರಿ, ಮತ್ತೆ ನಾವು ತಯಾರಾಗಿ ಓದ್ತೀವಿ. 7 ಆಯ್ತಂತಂದ್ರೆ ಸ್ವಲ್ಪ ಯಾರು ಹೇಳ್ರಿ. ಇದು ಹಿಂಗೆ ಓದ್ತದ. ಅರಿವುಗೇಡಿ ಗಾಡಿ, ಬ್ರಕ್ಕಿಲ್ಲದ ಗಾಡಿ ಇದೆ ನಮ್ದು. ಟೈಮಿನ ಕಡೆ ಲಕ್ಷ್ಯ ಇತ್ತು ಅಂತಂದ್ರೆ ಆತ್ಮಜ್ಞಾನ ಬರೋಬ್ಬರಿ ಆಗಂಗಿಲ್ಲ. ದೇಶದ ಕಡೆ ಲಕ್ಷ್ಯ ಇತ್ತು, ಎಲ್ಲೆದೀನಿ, ಎಲ್ಲಿ ಕೂತೀನಿ, ಎಂತಿಂತ ಜನರು ನನ್ನ ಎದುರು ಕೂತಾರ, ಏನ್ ಮಾಡ್ಬೇಕಪ್ಪ, ಇಂಥವ್ರ ಮುಂದೆ ಹೆಂಗ್ ಮಾತಾಡ್ಲಿ, ಇವೆಲ್ಲ ತಲೆಗಿತ್ತು ಅಂದ್ರೆ ಆತ್ಮಜ್ಞಾನ ಬರೋಬ್ಬರಿ ಆಗಂಗಿಲ್ಲ. ಅವು ಎಲ್ಲದರದ್ದು ಪರಿಧಿ ದಾಟಿ ಕೇವಲ ಆತ್ಮದ ಆನಂದದೊಳಗೆ ಮುಳುಗಬೇಕು. ಎಲ್ಲಾ ರೀತಿಯ ವಿಚಾರಗಳು, ದೇಶ ಕಾಲ ಎಲ್ಲ ಮೀರಿದಾಗ ಇದು ಆನಂದವಾಗಿ ಎರಡೂ ರೆಕ್ಕೆಗಳನ್ನ ಬಿಚ್ಚಿ ಹಾರ್ತದ. ವಿವೇಕ ವೈರಾಗ್ಯ ರೆಕ್ಕೆಗಳು ಎರಡೂ ಬಿಚ್ಚಿ ಹಾರ್ತದ. ಅದಕ್ಕೆ ಆಲೋಚನೆಗಳಿಂದ ಮುಕ್ತವಾದಾಗ ಈಗೇನದಪ್ಪ ಅಂತಂದ್ರೆ ಶ್ರೀ ವಿಚಾರ ಸಾಗರ 4ನೇ ತರಂಗ, ಉತ್ತಮ ಅಧಿಕಾರಿಗೆ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ, 207ನೇ ವಿಷಯಾಂಕ, 117ನೇ ದೋಹ. ಇದರೊಳಗೆ ಒಂದು ತಾತ್ಪರ್ಯ ಏನ್ ಕೊಟ್ರು ನಿನ್ನೆ ಅಂತಂದ್ರೆ, ರಾಮಕೃಷ್ಣಾದಿಗಳ ಅವತಾರಿ ಶರೀರಗಳು ಏನದವ ಪುಣ್ಯ ಪಾಪಗಳಿಂದ ರಚಿತವಾಗಿವೆ. ಒಂದು ದೇಹ ಹುಟ್ಟಬೇಕಾದ್ರೆ ಪಾಪ ಪುಣ್ಯ ಬೇಕೇ ಬೇಕು. ಜೀವರುಗಳ ಶರೀರ, ರಾಮಕೃಷ್ಣಾದಿಗಳ ಶರೀರ ಎರಡೂ ಶರೀರಗಳೇ. ಆ ಶರೀರಗಳು ಬರ್ಬೇಕಾದ್ರೆ ಅವಕ್ಕ ಪಾಪ ಪುಣ್ಯ ಬೇಕೇ ಬೇಕು. ಪಾಪ ಪುಣ್ಯ ಹೆಂಗಪ್ಪ ಅಂತಂದ್ರೆ ಜೀವರುಗಳ ಶರೀರ ಏನದ ಅವರ ವೈಯಕ್ತಿಕ ಪಾಪ ಪುಣ್ಯಗಳ ಫಲವಾಗಿ ಬಂದದ. ರಾಮಕೃಷ್ಣಾದಿಗಳ ಶರೀರ ಎದರಿಂದ ಬಂದದಪ್ಪ ಅಂತಂದ್ರೆ ಉಪಾಸಕರ ಸತ್ಕರ್ಮಗಳ ಪುಣ್ಯದಿಂದ ಮತ್ತೆ ರಾಕ್ಷಸರ ದುಷ್ಟರ ದುಷ್ಕರ್ಮಗಳ ಪಾಪದಿಂದ, ಅವರ ವೈಯಕ್ತಿಕ ಪಾಪ ಪುಣ್ಯದಿಂದ ರಾಮಕೃಷ್ಣರ ದೇಹ ಬಂದಿಲ್ಲ. ಇದು ವ್ಯತ್ಯಾಸ ತಿಳಿತಾ? ಅವತಾರಿ ಪುರುಷರ ದೇಹ ಹ್ಯಾಂಗ್ ಬಂತು, ಅವರ ವೈಯಕ್ತಿಕ ಪಾಪ ಪುಣ್ಯ ಇಲ್ಲ. ಅದು ಉಪಾಸಕರು ಜ್ಞಾನಿಗಳು ಮಾಡುವ ಸಾಧನೆಯ ಪುಣ್ಯದ ಫಲ ಪ್ಲಸ್ ದುಷ್ಟರು ರಾಕ್ಷಸರು ಮಾಡುವ ಪಾಪದ ಫಲವಾಗಿ ಆ ಒಂದು ಮಹಾತ್ಮರು ಹುಟ್ಟಿ ಬರ್ತಾರೆ. ರಾಮಕೃಷ್ಣಾದಿಗಳ ಅವತಾರಿ ಶರೀರಗಳು ಪುಣ್ಯ ಪಾಪಗಳಿಂದ ರಚಿತವಾಗಿವೆ. ಆದರೆ ಅವರ ಸ್ವಂತದ ಅಲ್ಲ. ಸ್ವಂತದ ಪುಣ್ಯ ಪಾಪಗಳು ಅಲ್ಲ, ಕರ್ಮಗಳಿಂದ ಅಲ್ಲ. ಜೀವರುಗಳ ಶರೀರಗಳು ಪುಣ್ಯ ಪಾಪಗಳಿಂದ ರಚಿತವಾಗಿವೆ, ಆದರೆ ಅವು ಅವರ ಸ್ವಂತದ ಕರ್ಮಗಳಿಂದ ಆಗಿವೆ. ರಾಮಕೃಷ್ಣಾದಿಗಳ ಅವತಾರಿಕ ಶರೀರಗಳ ಭೂತ ರಚನೆ ಅಲ್ಲ. ರಾಮಕೃಷ್ಣಾದಿಗಳ ಅವತಾರಗಳ ಶರೀರಗಳು ಏನದವ ಭೂತ ರಚನೆ ಅಲ್ಲ. ಭೂತ ರಚನೆ ಇತ್ತು ಅಂತಂದ್ರೆ ಏನಾಗ್ತದ, ಮಾಯಾ ರಚನೆ ಇತ್ತಂದ್ರೆ ಏನಾಗ್ತದ ಅಂತಂದ್ರ ಭೂತ ರಚನೆಗೆ ಒಂದು ಹಗ್ಗ ತಗೊಂಡು ಕಟ್ಲಕ್ ಬರ್ತದ, ಅದಕ್ಕೆ ಅದು ಕೈಗೆ ಸಿಗ್ತದ. ಆ ರಾಮಕೃಷ್ಣಾದಿಗಳ ಶರೀರ ಕೈಗೆ ಸಿಗಂಗಿಲ್ಲ. ಅದಕ್ಕೆ ರಾಮಕೃಷ್ಣಾದಿಗಳ ಅವತಾರ ಶರೀರಗಳು ಭೂತ ರಚನೆ ಅಲ್ಲ, ಚೈತನ್ಯದ ಆಶ್ರಯದಲ್ಲಿರುವ ಮಾಯಾ ರಚಿತವಾಗಿವೆ. ಮತ್ತು ಜೀವರುಗಳ ಶರೀರಗಳು ಪಂಚಮಹಾಭೂತಗಳಿಂದ ರಚಿತವಾಗಿವೆ. ಪಂಚಭೂತಗಳು ಕೂಡ ಮಾಯೆಯ ರಚಿತವಾಗಿವೆ. ಮತ್ತು ಪಂಚಭೂತಗಳಿಂದ ರಚಿತ ಆಗ್ಯಾವ ಜೀವರುಗಳ ಶರೀರ ಅಂತಂದ್ರ
ಮತ್ತ ಆ ಪಂಚಭೂತಗಳು ಎದರಿಂದ ರಚಿತ ಆಗ್ಯಾವ ಅಂದ್ರೆ ಮಾಯೆಯಿಂದ ರಚಿತ ಆಗ್ಯಾವ. ಅದಕ್ಕೆ ಮಾಯೆಯಿಂದ 2 ರಚನೆಗಳು ಯಾವ್ಯಾವು? ಒಂದು ಪಂಚಭೂತಗಳು, ಇನ್ನೊಂದು ರಾಮಕೃಷ್ಣಾದಿಗಳ ಶರೀರಗಳು. ಜೀವಿಗಳೇನದರ ಪಂಚಭೂತಗಳಿಂದ ರಚಿತ ಆಗ್ಯಾವ. ಪಂಚಭೂತಗಳಿಂದ ರಚಿತ ಆದವರಿಗೆ ಏನಾದ್ರವರು ಅವ್ರ ಸತ್ರ ಚಟ್ಟ ಕಟ್ಟಿ ವಿಮಾನ ಮಾಡಿ ಅದಕ್ಕ ಕುರ್ಚಿ ಮೇಲೆ ಕುಂದಿರಿಸಿ ಊರೆಲ್ಲ ಮೆರವಣಿಗೆ ಮಾಡ್ಯಾರ ಏನೆಲ್ಲಾರ ರಾಮಕೃಷ್ಣಾದಿಗಳ ಶರೀರಗಳಿಗೆ? ಅವ್ರದ್ದು ಶವ ಸಂಸ್ಕಾರ ತೈಲರ ಅದೇನ್ ರಾಮಾಯಣ ಮಹಾಭಾರತದಾಗ? ಅವ್ರದ್ದು ರಾಮಾಯಣ ಮಹಾಭಾರತದ ಪಾಠಗಳ ಲಾಸ್ಟಿಗೆ ಧಾರವಾಹಿ ಅವು ನೋಡಿದ್ರೆ ಏನಾಗ್ತದ ಗೊತ್ತದ? ಆ ಲಾಸ್ಟ್ ಹೆಂಗಿರ್ತಾರಂತಂದ್ರ ಈ ನಾಟಕ ಪಾತ್ರ ಮಾಡಿದ ಮೇಲೆ ಅವ್ರದೆಲ್ಲ ಡ್ರೆಸ್ ಕಳದ ಹೆಂಗ ತಮ್ಮ ನಾರ್ಮಲ್ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತಾರಲ್ಲ ಹಂಗಿರ್ತಾವು. ಯಾವ್ದಾವ್ದೋ ದೇವತೆಗಳಾಗಿ ಬಿಡ್ತಾರ ಅವ್ರು ಮತ್ತೆ ಒಳ್ಳೆ ಲಾಸ್ಟಿಗೆ ಮಾಯಾ ಶರೀರ ಅದು ಅಷ್ಟೇ. ಒಂದು ತಾತ್ಕಾಲಿಕವಾದ ಒಂದು ಪಾತ್ರ ಮಾಡ್ಲಕ್ ಬಂದಿರ್ತಾರ, ಅವ್ರದೇನು ಶವ ಸಂಸ್ಕಾರ ಇಲ್ಲಲ್ಲಿ, ಪಂಚಭೂತಗಳಿಂದ ಆಗಿಲ್ಲ. ಅದಕ್ಕೆ ರಾಮಕೃಷ್ಣಾದಿಗಳ ಶರೀರಗಳು ಭೂತದಿಂದ ರಚಿತವಾಗಿದ್ದರೆ ಹಗ್ಗ ಮೊದಲಾದ ಬಂಧನಕ್ಕೊಳಗಾಗುವ ಸಂಭವವಿತ್ತು, ಮತ್ತೆ ಶವ ಸಂಸ್ಕಾರ ಮಾಡುವ ಅವಶ್ಯಕತೆ ಇತ್ತು. ಹೌದಲ್ರಿ? ಅಂತದೇನಾರ ಅವ್ರ ಲೀಲೆ ಒಳಗೆ ಬರ್ದಾರೇನು? ಎಲ್ಲ ಏನಾಗ್ತಾರ, ದೇವತೆಗಳೇ ಇಲ್ಲಿ ಮನುಷ್ಯರ ರೂಪದಲ್ಲಿ ಧಾರಣೆಯಾಗಿ ಬಂದಿರ್ತಾರೆ. ಮತ್ ಮನುಷ್ಯ ಇಲ್ಲೇನಾಗ್ತಾರ, ಅವತಾರಿ ಪುರುಷರಾಗಿ ಬಂದಿರ್ತಾರ. ಮತ್ ಅವತಾರಿ ಪುರುಷರು ಒಳ್ಳೆ ಮತ್ತೆ ದೇವತೆಗಳಾಗ್ತಾರ. ರೇಣುಕಾಚಾರ್ಯರ ಲಿಂಗದಿಂದ ಹೆಂಗ್ ಉದ್ಭವ ಆದ್ರ, ಲಿಂಗದಿಂದ ಹೆಂಗ್ ಉದ್ಭವ ಅಂತಂದ್ರ ಇದಕ್ಕೆ ಉತ್ತರ ಸಿಗ್ತದ ಇಲ್ಲ? ಇಲ್ಲಿ ಮಾಯೆ ಶರೀರ ತಗೊಂಡು ಬಂದರವ್ರು, ಮಾಯಾರಚಿತ ಶರೀರ ತಗೊಂಡು ಬಂದು ಅವ್ರು ಏನ್ ಮಾಡ್ಬೇಕು ಮಾಡಿ ಮತ್ತ ಒಳ್ಳೆ ಏನಾಗಬೇಕು ಅದಾಗಿ ಹೋಗ್ಬಿಟ್ರು. ಇದನ್ನ ಸರಿಯಾಗಿ ತಿಳ್ಕೊಳ್ಳಾರ್ದೆ ಮೂರ್ಖರು ಎಲ್ಲಿ ಬೇಕಲ್ಲಿ ಪ್ರಶ್ನೆ ಮಾಡ್ಕೋತ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಳಕತ್ತಾರ. ರಾಮಕೃಷ್ಣಾದಿಗಳ ಶರೀರಗಳು ಭೂತದಿಂದ ರಚಿತವಾಗಿದ್ದರೆ ಹಗ್ಗ ಮೊದಲಾದವುಗಳ ಬಂಧನಕ್ಕೊಳಗಾಗುವ ಸಂಭವವಿತ್ತು. ಯಶೋದೆಗೆ ಕೃಷ್ಣನನ್ನು ಹಗ್ಗದಲ್ಲಿ ಬಂಧಿಸಲು ಸಾಧ್ಯವಾಗಲಿಲ್ಲ. ಆದರೆ ಯಾವ ಜೀವನನ್ನಾದರೂ ಒಂದು ಸಣ್ಣ ಹಗ್ಗದಿಂದ ಬಂಧಿಸಲಿಕ್ಕೆ ಸಾಧ್ಯವಿದೆ. ಒಂದು ವೇಳೆ ರಾಮಕೃಷ್ಣಾದಿಗಳ ಶರೀರಗಳು ಪಂಚೀಕೃತ ಭೂತಗಳಿಂದ ರಚಿತವಾಗಿದ್ದರೆ ಹಗ್ಗದಿಂದ ಬಂಧನಕ್ಕೊಳಗಾಗುವ ಸಂಭವ ಉಂಟಾಗಿ ಏನಾಗ್ತಿತ್ತು, ಶಾಸ್ತ್ರಗಳಲ್ಲಿ ವರ್ಣಿಸಿದ್ದು ಕೃಷ್ಣನನ್ನು ಹಗ್ಗದಿಂದ ಬಂಧಿಸಲಾಗಲಿಲ್ಲ ಅಂತ ಹೇಳಿದ್ದು ಸುಳ್ಳಾಗ್ತಿತ್ತು. ಮಾಯಾರಚಿತ ದೇಹಕ್ಕೆ ಮಾತ್ರ ಏಕಕಾಲದಲ್ಲಿ ಅನೇಕ ಸ್ಥಳಗಳಲ್ಲಿ ಇರುವ ಸಂಭವ. ಇದನ್ನು ನೋಡ್ರಿ, ಮಾಯಾರಚಿತ ಶರೀರ ಇತ್ತು ಅಂತಂದ್ರ ಒಂದೇ ಕಾಲದಲ್ಲಿ ಅನೇಕ ಸ್ಥಳಗಳಲ್ಲಿ ಅವರು ತೋರಿಸುವಂತ ಕಾಣುವಂತ ಒಂದು ಸಾಧ್ಯತೆಗಳದವ. ಇದು ಪಂಚಭೂತಗಳಿಂದ ಮಾಡಿದ್ದಕ್ಕೆ ಏನದ, ಅವರು ಎಲ್ಲರ ಒಂದು ಕಡೆ ಇರ್ತಾರಷ್ಟೇ. ಈ ಮಾಯಾರಚಿತ ಶರೀರಗಳು ಅಲ್ಲೂ ಇರಬಹುದು, ಇಲ್ಲೂ ಇರಬಹುದು, ಎಲ್ಲೆಲ್ಲೂ ಇರಬಹುದು. ಮಾಯಾರಚಿತ ಶರೀರವನ್ನ ಈ ಭೌತಿಕ ಪ್ರಾಕೃತಿಕ ಪಾಶದಿಂದ ಬಂಧಿಸಲು ಅಸಂಭವ. ಆದರೆ ಎದರಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಅದ ಅಂತಂದ್ರ ಇದನ್ನ ಭಕ್ತಿ ಮತ್ತು ಜ್ಞಾನದಿಂದ ಬಂಧಿಸ್ಲಿಕ್ಕೆ ಸಾಧ್ಯ ಆದ. ನಿನ್ನೆ ಹೇಳಿವಲ್ಲ. ಮತ್ತೆ ಭಕ್ತರು ಜ್ಞಾನಿಗಳು ತಮ್ಮ ಹೃದಯದೊಳಗ ಅವನಿಗೆ ಬಂಧಿಸ್ತಾರ. ಇದರ ಮುಂದಿನ ಭಾಗ ಏನದಪ್ಪ, ನಾವು ಕೃಷ್ಣ ಕೃಷ್ಣ ಅಂತ ಕರಿತೀವಿ, ಆತ ಬರುವಲ್ಲ. ಏನ್ ಮಾಡ್ಬೇಕು, ದೇವರತ್ತ ಕರಿತೀವಿ, ಆತ ಬರುವಲ್ಲ. ದ್ರೌಪದಿ ಅಂತ ಕರೆದರೆ ಓಡೋಡಿ ಬಂದು ದ್ರೌಪದಿ ಕರೆದ್ರೆ ಏನ್ ಮಾಡ್ಯಾನ, ಅಕ್ಷಯಾಂಬರ ಕೊಟ್ಟ.
ನಾವು ಕರೆದ್ರೆ ಯಾಕೆ ಬರಲ್ಲ ಏನೋ, ಏನಿದು ಸಮಸ್ಯೆ ಅಂತೇಳಿ ಇವೆಲ್ಲನೂ ದ್ರೌಪದಿ ಕರೆದ್ರೆ ಬಂದ, ನೀ ಕರೆದ್ರೆ ಯಾಕೆ ಬಂದಿಲ್ಲ, ಇವೆಲ್ಲ ಪ್ರಶ್ನೆಗಳು ಅದಾವ ಇಲ್ಲಿ. ಅದಕ್ಕೆಲ್ಲ ಉತ್ತರ ಕೊಟ್ಟು ಗೊತ್ತೋತಾರೆ ನಿಶ್ಚಲ್ದಾಸರು. ದ್ರೌಪದಿಗೆ ಕೊಟ್ಟ ಅಕ್ಷಯಾಂಬರ ಏನಿತ್ತದು? ಯಾವುದರೆ ಮಾಡಿದ ಒಂದು ಪುಣ್ಯದ ಫಲ. ಮಗ್ಗ ಇರಂತ ಜಾಡ್ರ ನೇಯ್ದದ್ದೇನದು? ಯಾವುದರ ಲೂಮ್ಗಳಲ್ಲಿ ಮಿಲ್ಗಳಲ್ಲಿ ಆಕಿ ಕೊಟ್ಟ ಸೀರೆ ತಯಾರಾಗಿತ್ತೇನು? ದ್ರೌಪದಿಗೆ ಕೊಟ್ಟ ಅಕ್ಷಯಾಂಬರ ಯಾರ ಜಾಡ್ರ ನೇಯ್ದು ಕೊಟ್ಟಿದ್ರೇನ್ರಿ ಆಕಿಗೆ? ಯಾವ ಮಿಲ್ಲಿನಲ್ಲೂ ಅದು ತಯಾರಾಗಿಲ್ಲ. ಅದು ಏಟ್ ಉದ್ದಿತ್ತಂದ್ರೆ 1000 ಮೀಟರ್ ಉದ್ದ ಇತ್ತು. ಅದು ಎಂತ ಸೀರೆ? ಮಾಯಾರಚಿತ ಸೀರೆ. ಅದು ಮಾಯಾರಚಿತ ಸೀರೆ. ಯಶೋದೆಯ ಹಗ್ಗದಿಂದ ಬಂಧಿಸಲಾಗದ ಕೃಷ್ಣನು ದ್ರೌಪದಿಯ ಭಕ್ತಿ ಎಂಬ ಹಗ್ಗದಿಂದ ಬಂಧಿಸಿದಳು. ದ್ರೌಪದಿ ಏನ್ ಮಾಡಿದಳು? ಆ ಕೃಷ್ಣನನ್ನ ಬಂಧಿಸಿ ಕರೆದಳು. ಹೆಂಗ? ತನ್ನ ಭಕ್ತಿ ಎಂಬ ಹಗ್ಗದಿಂದ ಆ ಕೃಷ್ಣನನ್ನ ಬಂಧಿಸಿದಳು. ಯಶೋದೆ ಈ ಭೌತಿಕ ಹಗ್ಗದಿಂದ ಅವನಿಗೆ ಬಂಧಿಸ್ಲಿಕ್ಕೆ ಆಗಲಿಲ್ಲ, ಆದ್ರೆ ದ್ರೌಪದಿ ಅವನಿಗೆ ಬಂಧಿಸಿಟ್ಟಿದ್ದಳು ಕೃಷ್ಣನನ್ನ. ಬಂಧಿಸಿಟ್ಟು ಕರೆದಳು ಅವನಿಗೆ. ಯದ್ಯಪಿ ದ್ರೌಪದಿಯ ಬಂಧನಕ್ಕೊಳಗಾಗಿದ್ದನ ಇಲ್ರಿ ಕೃಷ್ಣ. ಆಕೆಯ ಕೃಷ್ಣ ಭಕ್ತಿಗೆ ಅವನು ಮೆಚ್ಚಿ ಬಂಧನ ಇಲ್ಲ. ಮತ್ತೆ ನಂಬಿ ಕರೆದಡೆ ಓ ಎನ್ನನೇ ಶಿವನು. ಹಂಗ ಯದ್ಯಪಿ ಪಂಚಮಹಾಭೂತಗಳಿಂದ ರಚಿತವಾದ ಸಿದ್ಧ ಯೋಗಿಗಳ ಶರೀರದಲ್ಲಿಯೂ ಕೂಡ ಬಂಧನ ಮೊದಲಾದವುಗಳಾಗುವುದಿಲ್ಲ. ಇನ್ನ ತಿಳ್ಕೊರಿ, ಪಂಚಭೂತಗಳಿಂದ ತಯಾರಾದ ಮನುಷ್ಯರ ಶರೀರಗಳು ಏನದವ, ಇವರು ಸಾಧನೆ ಮಾಡಿದ್ರು ಅಂತಂದ್ರ ಇವರನ್ನ ಬಂಧಿಸ್ಲಿಕ್ಕಾಗಂಗಿಲ್ಲ. ಇದು ಮುಖ್ಯ, ನಮಗೆ ಉಪಯೋಗ ಇರೋದು ಇದು. ಸಿದ್ಧ ಪುರುಷರು ಏನ್ ಬೇಕು ಅಷ್ಟ ಸಿದ್ಧಿಗಳ ಆಗ್ತಾವ. ಒಂದು ಸಣ್ಣ ನೊಣ ಆದಂಗ ಆಗ್ತಾರ, ಆಕಾಶ ಭೂಮಿ ಒಂದು ಮಾಡಿ ನಿಲ್ಲಷ್ಟು ದೊಡ್ಡ ಆಕಾರ ಆಗ್ತಾರ, ಮತ್ತೆ ಭಯಂಕರ ವಜನ್ ತೂಕ ಆಗ್ತಾರ, ಮತ್ತೆ ಒಂದು ಸಣ್ಣ ಪೇಪರ್ ಗಾಳಿ ಹೋಗಂತ ಹಗುರವಾಗ್ತಾರ. ಲಗಿಮ, ಗರಿಮ, ಅಣಿಮ, ಮಹಿಮ, ಪ್ರಾಕಾಮ್ಯ, ಅವೇನು ಒಟ್ಟು 8 ಸಿದ್ಧಿಗಳದವ. ಈ ಮನುಷ್ಯರು ಕೂಡ ಸಾಧನೆ ಮಾಡಿದರೆ, ಯೋಗ ಸಾಧನೆ ಮಾಡಿದರೆ ಅದೇನು ಮನುಷ್ಯರಿಗೆ ಆಗ್ಲಾರದಂಥದ್ದು ಏನೂ ಇಲ್ಲ. ಮನುಷ್ಯನಿಗೆ ಪ್ರಯತ್ನ ಮಾಡಿದರೆ ಆಗ್ಲಾರದಂಥದ್ದು ಏನೂ ಇಲ್ಲ. ಇದನ್ನು ತಿಳ್ಕೊಳ್ರಿ. ಅವ ಬೇಕಿದ್ರೆ ದೇವತೆ ಕೂಡ ಆಗ್ಬೋದು, ಅವನು ಬೇಕಿದ್ರೆ ರಾಕ್ಷಸ ಕೂಡ ಆಗ್ಬೋದು. ಯಾಕಂದ್ರೆ ಅವನೊಳಗ ಕರ್ತೃತ್ವ ಶಕ್ತಿಯಾದ ಬರೇ ರಾಮಕೃಷ್ಣಾದಿಗಳ ಮಾಯಾರಚಿತ ಶರೀರಗಳು ಮಾತ್ರ ಹಗ್ಗದಿಂದ ಬಂಧಿಸಲಿಕ್ಕಾಗಂಗಿಲ್ಲ ಅಂತ ಹಿಂಗೆಲ್ಲ ತಿಳ್ಕೋಬೇಡ್ರಿ. ಮನುಷ್ಯ ಸಹಿತ ಯೋಗ ಸಾಧನೆ ಮಾಡಿ ಅವನು ಯೋಗಿಯಾದ ಅಂತಂದ್ರ ಅವನಿಗೂ ಹಗ್ಗದಿಂದ ಬಂಧಿಸ್ಲಿಕ್ಕೆ ಆಗ್ಲಾರ್ದಂಥವ್. ಮತ್ತ ವ್ಯೋಮಕಾಯ ಅಲ್ಲಮ್ಮ ಪ್ರಭುದೇವರಿಗೆ ಎದರ್ಲೆ ಬಂಧಿಸ್ತೀರಿ? ಯಶೋದ ಕೃಷ್ಣನನ್ನ ಹಗ್ಗದಿಂದ ಬಂಧಿಸ್ಲಿಕ್ಕೆ ಹೋದಳು. ಆದ್ರೆ ಮಾಯಾದೇವಿ ತನ್ನ ಬಾವು ಬಂಧನಗಳಲ್ಲಿ ಆ ಅಲ್ಲಮ್ಮ ಪ್ರಭುದೇವರನ್ನ ಬಂಧಿಸ್ಲಿಕ್ಕೆ ಹೋದಳಕ್ಕೆ, ಅವನಿಗೆ ತೆಕ್ಕಿಗೆ ಬೀಳಕ್ ಹೋದಳು. ಸಿಕ್ಕನೇನ ಪ್ರಭುದೇವರಲ್ಲಿ ಅವನ ಅಕ್ಕಿಗೆ ವ್ಯೋಮಕಾಯ. ಅವನ ವಜ್ರಕಾಯ ಅಂತ ಹೇಳಕ್ಕೆ ಎಷ್ಟೋ ವರ್ಷ ಸಾಧನೆ ಮಾಡಿದ್ದ. ಖಡ್ಗ ತಗೊಂಡು ನನ್ನ ಮೈಗೆ ಹೊಡಿ ನೋಡು ಹೆಂಗದ ನಂದು ವಜ್ರಕಾಯ ಅಂದ. ವಜ್ರಕಾಯ ಗಟ್ಟಿತ್ತು. ಮತ್ತು ಅದೇ ಖಡ್ಗ ತಗೊಂಡು ನನಗೆ ಹೊಡಿ ಅಂತಂದ್ರೆ ನೋವನ ಗಡ್ಡ ಬಿಡ್ಕೊಂಡು ಭಿಕಾರಿ ಇದ್ದಂಗಿದೆ. ನಾ ಖಡ್ಗ ತಗೊಂಡು ಹೊಡೆದ್ನಿ ಅಂದ್ರೆ 2 ತುಕಡಿಯಾಗಿ ಎಲ್ಲೇ ಬಿದ್ದು ಸತ್ತೋಯ್ದು. ಎಲ್ಲಾರ ಹೋಗಪ್ಪ, ನಿಂದ ನನ್ನ ಸಂಗಟ ನಿಂದೆ ಕಾಂಪಿಟೇಷನ್ ಮಾಡ್ತೀನಿ, ನಡಿ, ನಾ ಎಷ್ಟೋ ವರ್ಷದಿಂದ ಸಾಧನೆ ಮಾಡ್ಕೊತ ಕೂತೀನಿ, ನೀನ್ಯಾ ಸಾಧನೆ ಮಾಡಿದ್, ಹೋಗ ಕಡೆ ಅಂತಂದ್ರೆ ಇಲ್ಲ ನನಗ ಒಂದು ಹೊಡೆದ್ ನೋಡು. ಅವನ್ ಖಡ್ಗ ತಗೊಂಡು ಹೊಡೆದ್ರೆ
ಬರೀ ಆಕಾರ ಕಾಣ್ಲಕತ್ತದ ಹೊರತು ಗಾಳ್ಯಾಗ ಕಡ್ಗ ಅಳ್ಳಾಡ್ಲಕತ್ತ. ಆ ಕಡಿದ ಕಡಿ ಈ ಕಡಿದ ಕಡಿ ಇವ ಮಕ್ಕ ಮತ್ತ ಈ ರೀತಿ ಅದ ಅಂದ್ರೆ ಮನುಷ್ಯ ಸಹಿತ ಯೋಗಿಗಳ ಶರೀರದಲ್ಲಿ ಸಾಧಕ ಅವಸ್ಥೆಯಲ್ಲಿರುವಾಗ ಬಂಧನಾದಿಗಳು ಸಂಭವವಿರುತ್ತವೆ. ಪುನಃ ಯೋಗಾಭ್ಯಾಸವು ಸಿದ್ಧವಾದಾಗ, ಸಿದ್ಧ ಯೋಗಿ ಆದಾಗ ಧರ್ಮ, ಅರ್ಥ, ಕಾಮ, ರೂಪ ಮುಂತಾದವುಗಳ ಬಂಧನಗಳ ದಾಹಗಳು ಎಲ್ಲ ಕಳ್ಕೊಂಡು ಒತ್ತಡಗಳು ನಾಶವಾದಾಗ, ಕೇವಲ ಮೋಕ್ಷದ ಅವಸ್ಥೆ ಒಳಗಿರುವಾಗ ಅವನಿಗೆ ಯಾವ ಹಗ್ಗದಿಂದಲೂ ಅವನಿಗೆ ಬಂಧಿಸ್ಲಿಕ್ಕೆ ಆಗಂಗಿಲ್ಲ. ರಾಮಕೃಷ್ಣಾದಿಗಳ ಶರೀರಗಳು ಯಾವ ಯೋಗ ಸಿದ್ಧಿ, ಯಾವ ಯೋಗ ಸಿದ್ಧ ಮಾಡದೇ ಇದ್ದರೂ ಬಂಧನಕ್ಕೊಳಗಾಗುವುದಿಲ್ಲ. ಜೀವರುಗಳಿಗೆ ಅವರಿಗೆ ವ್ಯತ್ಯಾಸ ಏನದಂತಂದ್ರೆ, ರಾಮಕೃಷ್ಣಾದಿಗಳ ಶರೀರಗಳು ಯಾವ ಸಿದ್ಧ ಯೋಗ ಪಡೆಯದೇ ಇದ್ದರು, ಬಡಬಡ ಬರ್ದ್ಬಿಟ್ಟಿರ್ತೀವಿ, ಪಡೆಯದೆ, ಯಾವ ಯೋಗ ಸಿದ್ಧಿಗಳು ಪಡೆಯದೇ ಇದ್ದರೂ ಬಂಧನಕ್ಕೊಳಗಾಗುವುದಿಲ್ಲ. ಹೌದಾ? ಆಯ್ತು. ರಾಮಕೃಷ್ಣಾದಿಗಳ ಶರೀರಗಳು ಯಾವ ಯೋಗ ಸಿದ್ಧಿ ಪಡೆಯದೇ ಇದ್ದರೂ ಬಂಧನಕ್ಕೊಳಗಾಗುವುದಿಲ್ಲ. ಆದ್ರೆ ಮನುಷ್ಯರು ಏನ್ ಮಾಡ್ಬೇಕಾಗ್ಯದ, ಜೀವಿಗಳ ಶರೀರಗಳು ಹಾಗಲ್ಲ. ಯೋಗ ಸಿದ್ಧಿ ಪಡೆದುಕೊಂಡರೇನೇ ಬಂಧನಕ್ಕೊಳಗಾಗುವ ಸಂಭವ ಇರಲ್ಲ. ಜೀವರಿಗೂ ಮತ್ತು ಈ ಅವತಾರಿ ಪುರುಷರಿಗೂ ವ್ಯತ್ಯಾಸ ಎಷ್ಟು ಚಂದ ತಗೊಂಡು ಹೊಂಟ ನೋಡ್ರಿ. ರಾಮಕೃಷ್ಣಾದಿಗಳ ಶರೀರದಂತೆ ಇವನ ಶರೀರನು ಮಾಡ್ಕೊಳಕ್ ಬರ್ತದ. ಆದ್ರ ಅವರು ಯಾವ ಯೋಗ ಸಾಧನೆ ಮಾಡಲಾರದೆ ಅವರ ಶರೀರಗಳು ಹಂಗಾಗಿರ್ತವ. ಇವನು ಅವ್ರಂಗ ಮಾಡ್ಕೊಳಕ್ ಬರ್ತದ. ಇವ ಏನ್ ಮಾಡ್ಬೇಕಾಗ್ತದ, ಯೋಗ ಸಾಧನೆ ಮಾಡಬೇಕಾಗ್ತದ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಯೋಗ ಸಾಧನೆಯಿಂದ ಬಂಧನಾದಿಗಳು ಬಾಧವಾಗಿಲ್ಲ. ಯೋಗ ಸಾಧನೆಯಿಂದ ಅವರಿಗೆ ಬಂಧನ ಬಾಧ ಅಂತವೇನಿಲ್ಲ. ಅವರ ಶರೀರಗಳು ಸಹಜವಾಗಿಯೇ ಬಂಧನಾದಿಗಳಿಗೆ ಯೋಗ್ಯವಾಗಿಲ್ಲ. ಆದ್ದರಿಂದ ಅವರ ಶರೀರಗಳು ಭೂತ ಪರಿಣಾಮಗಳ ಅಲ್ಲ. ಅವತಾರಿ ಪುರುಷರ ಶರೀರಗಳು ಈ ಭೂತದ ಪರಿಣಾಮಕ್ಕೊಳಗಾಗಿಲ್ಲ. ಆದ್ರೆ ಮನುಷ್ಯರು ಪ್ರಯತ್ನ ಮಾಡಿದರೆ ಅವರು ಸಹಿತ ಭೂತದ ಪರಿಣಾಮದಿಂದ ತಪ್ಪಿಸಿಕೊಂಡು ಅವರು ಏನಾಗಬಹುದು, ಮಾಯಾ ಶರೀರಗಳು ಆಗಬಹುದು ಸಾಧನೆ ಮಾಡಿ ಅನ್ನಂತ ವಿಚಾರ ಹೇಳಿದರು. ಇಂಟ್ರೆಸ್ಟಿಂಗ್ ಆದ ಇಲ್ರಿ ವಿಚಾರ ಇದು. ಯೋಗಿಗಳು ಮಾಡಿದ ಪ್ರಯತ್ನ, ನಮ್ಮ ದೇಶದ ಯೋಗಿಗಳು, ಪೂರ್ವ ಕಾಲದ ಯೋಗಿಗಳು ಮಾಡಿದ ಒಂದು ಸಾಧನೆ ಅದೇನು ಸುಳ್ಳಲ್ಲ. ಅದ್ರ ವೈಭವವನ್ನ ವರ್ಣನೆ ಮಾಡ್ಲಕತ್ತಾರವ್ರು. ಯಾವ ರೀತಿ ಮೊದಲಿನವ್ರು ಮಾಡಿ ಹೋಗ್ಯಾರ. ಮನುಷ್ಯರದೇನು ಪ್ರಯತ್ನ, ದೇವರುಗಳದೇನು ಪ್ರಯತ್ನ. ಪಾಠ ಚಲೋ ಅನ್ಸ್ಲಾಗತ್ತದ, ಏನ್ ಬೇಸರ ಬರ್ಲಾಕತ್ತದ್ರಿ ಇದು? ನಾವು ಯೋಗಿಗಳಾಗಬೇಕು, ನಾವು ಯೋಗ ಸಿದ್ಧಿ ಮಾಡ್ಕೋಬೇಕು ಅಂತೇಳಿ ಎಲ್ಲರಿಗೆ ಅದು ಕ್ಯೂರಿಯಾಸಿಟಿ ಬರಲಿ ಅಂತೇಳಿ ಎಷ್ಟು ಚಂದ ಬಿಡಿಸಿ ಬಿಡಿಸಿ ಸ್ಥಿತಿಗತಿಗಳನ್ನು ಹೇಳಕತ್ತಾರ. ವಿಷಯ ಗಂಭೀರ ಇಲ್ಲ. ನಮಗ ಅಂತ ಪರಿಯದ ಸಂಬಂಧ ಆದೋ ಇಲ್ಲೋ ಗೊತ್ತಿಲ್ಲ. ಆದ್ರ ತಿಳ್ಕೋಬೇಕಾದಂಥದ್ದು ಅವಶ್ಯಕತೆ ಆದ ಅಂತ ಅನಿಸ್ಲಕತ್ತದ. ಅದಕ್ಕೆ ಅವ್ರು ತಿಳಿಸಿ ಹೇಳಕತ್ತಾರ. ಯಾಕೆ ನಾವು ತಿಳ್ಕೊತೀವಿ ಅಂತಂದ್ರೆ ನಿಶ್ಚಲ್ದಾಸರು ಹೇಳ್ಯಾರ, ಇದ್ರಾಗ ತಿಳ್ಕೋಬೇಕಷ್ಟೇ. ತಿಳ್ಕೊಳ್ಳಕ್ ಯೋಗ್ಯವಾದಂತ ವಿಷಯ. ಯಾರೇ ಯೋಗಿಗಳು, ಧ್ಯಾನಿಗಳು, ತಪಸ್ವಿಗಳು ಕಂಡೊತ್ನಾಗ ನಾವು ಅವ್ರ ಬಗ್ಗೆ ಗೌರವ ಉಂಟಾಗಬೇಕಾದ್ರೆ ಇವೆಲ್ಲ ನಮ್ಗೆ ನಾಲೆಜ್ ಇತ್ತಂದ್ರೆ ಅವ್ರ ಬಗ್ಗೆ ಸಂಪೂರ್ಣ ಗೌರವ ಉಂಟಾಗ್ತದೆ. ಯಾವನೋ ಒಬ್ಬ ಯೋಗಿ ಬಂದು ಎದ್ರ ನಿಂತ ಏನು ಅವನ ಬಗ್ಗೆ ಬೆಲೆನೇ ಇಲ್ಲ ಅಂತಂದ್ರೆ ಮತ್ತೆ
ನಿನ್ನ ಒಬ್ಬ ನೋಡಿರ ಗ್ರೂಪ್ನಾಗ ಹಾಕಿವಲ್ಲ, ನಿನ್ನೆ ನೋಡ್ರಿ ವಿಡಿಯೋ. ನೋಡಿಲ್ಲ ನೀವು, ಏನು ನೋಡ್ತಿರೋ ಏನು. ಒಬ್ಬ ಯೋಗಿ ಯಾವ ರೀತಿ ತಯಾರಾಗ್ಯಾನ, ಏನೇನು ಮಾಡ್ತಾನ. ನೋಡ್ಬೇಕು ನಾವು. ಹಾಕಿದೆಲ್ಲ ಹಾಕಿ ಒಬ್ಬ ಯೋಗಿ ಯಾವ ಮಟ್ಟಕ್ಕೆ ಅವನ ಶಕ್ತಿ ಬೆಳೆಸ್ಕೊಂಡನ ಎಲ್ಲ ತೋರ್ಸ್ಯಾರ ನೋಡ್ರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಶಿವ ಶಿವ ಪರಮ. ಯಾರು ಮ್ಯೂಟ್ ಆನ್ ಮಾಡಿಲ್ಲ, ಏನ್ ಗಪ್ಪೆ ಕುಂತೀರ? ಜಡ ವಸ್ತುಗಳು. ಆತ್ಮ ಆದ ಇಲ್ಲ, ಅನಾತ್ಮ ಆಗಿರು. ಕಲ್ಯಾಣ ನೀವ ಹೇಳ. ಇಲ್ಲಿಯವರೆಗೆ ನಮಗೆ ವೇದ ಸಮ್ಮತವಾದ ಎಲ್ಲ ವಿಷಯಗಳನ್ನು ಬಹಳ ಈ ನಮ್ಮ ಕಿಲ್ಲೆಕ್ಕ ಅಂದ್ರ ಇದ ಚಕ್ರಾಕಾರದಲ್ಲಿ ಐತಿ ಅಂತಕ್ಕಂಥದ್ದು ಮತ್ತ ಯೋಗಿಗಳ ಶರೀರ ಮತ್ತ ಜೀವಿಗಳ ಶರೀರಗಳಿರ್ತಕ್ಕಂಥ ಅಂತರವನ್ನು ಬಹಳ ಸುಂದರವಾಗಿ ತಿಳಿಸಿಕೊಂಡಿರುವ ಗುರುಗಳು. ಅವರಿಗೆ ಕೋಟಿ ಕೋಟಿ ಶರಣ ಶರಣಾರ್ಥಿಗಳು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಮಲ್ಲಪ್ಪ